Hello guys. ಬೇಗ ಬೇಗ ಜಾಯ್ನ್ ಆಗ್ರಿಪ್ಪ. ಹಾಯ್ ಅಶ್ವಿನಿ, ಹಾಯ್ ದೀಪಕ್, ಹೆಂಗಿದ್ದೀರೋ? ಕ್ಯಾನ್ ಯು ಹಿಯರ್ ಮೀ? ಧ್ವನಿ ಕೇಳ್ತಾ ಇದ್ದೀನಿ ನಂದು? ಚಲೋ. ಈಗ ದೀಪಕ್ ಹ್ಯಾಂಡ್ ರೇಸ್ ಮಾಡಿ ಮಾತಾಡ್ಬೋದು ನೀನು ನನಗೆ. ಯು ಕ್ಯಾನ್ ಟಾಕ್ ಟು ಮಿ ಬಚ್ಚ. ಸೊ ಏನಪ್ಪಾ ಅಂದ್ರೆ ಇವತ್ತು ಕ್ಲಾಸ್ ಹೇಳಪ್ಪ ದೀಪಕ್. ಯು ಕ್ಯಾನ್ ಟಾಕ್ ಟು ಮಿ ನೌ. ಡೌಟ್ ಇದ್ದಾಗ ಕೇಳಬಹುದು. ಹಾ, ಮ್ಯೂಟ್ ಮಾಡಿ ಈಗ. ಸೊ ನೋಡಿ, ಕ್ಯಾಲ್ಕುಲೇಟರ್ ಆಯ್ತು, ಸ್ಕೇಲ್ ಆಯ್ತು, ಎಲ್ಲ ರೆಡಿ ಕೊಟ್ಟಿಪ್ಪ. ಕ್ಯಾಲ್ಕುಲೇಟರ್, ಸ್ಕೇಲ್ ಅಲ್ಲ, ಕ್ಯಾಲ್ಕುಲೇಟರ್ ಇಸ್ ಮೇನ್ ಇಂಪಾರ್ಟೆಂಟ್ ಹಿಯರ್. Correct. So because we are solving all these in very systematic and disciplined manner, right? So next 2 hours ಅಲ್ಲಿ ಇದು ಕ್ಲಾಸ್ ಇರುತ್ತೆ. ಈಗ 9:45-47 ಆಗಿದೆ. ಸೊ 10:45 and most probably 11:30 11:40 ತನಕ ತಗೋತೀನಿ. ಬಿಕಾಸ್ ವೆರಿ ಸಿಂಪಲ್ ಇದೆ ಬಚ್ಚ. ಐ ವಾಂಟ್ ಟು ಫಿನಿಶ್ ದಿಸ್ ಚಾಪ್ಟರ್ ಟುಡೇ. ಇವತ್ತು ಮುಗಿಸ್ತಾ ಇದ್ದೇನೆ. ಓಕೆನಾ? ಓಕೆನಾ ಬಚ್ಚು? ಚಲೋ. ಹಾಗಿದ್ರೆ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದಿಸ್, ರೈಟ್? ಪ್ರೆಸೆಂಟ್ ವ್ಯಾಲ್ಯೂ ಬಗ್ಗೆ ಡಿಸ್ಕಸ್ ಆಗಿತ್ತು ಲಾಸ್ಟ್ ಕ್ಲಾಸ್ ಆಗಿ, ಹೌದಲ್ಲ? ಹೌದಲ್ಲ? ಸೊ ಹಾಗಿದ್ರೆ ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡಿ, ಯಾ ಕೇಳ್ರಿ, ಸ್ವಲ್ಪ ನೋಡ್ರಿ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸೀರೀಸ್ ಆಫ್ ಫ್ಯೂಚರ್ ಪೇಮೆಂಟ್. ಸೀರೀಸ್ ಈಗ ಫ್ಯೂಚರ್ ದಲ್ಲಿ ನಾವು ಪೇಮೆಂಟ್ ಮಾಡ್ತಿರಲ್ಲ, ಅದರ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿರಬೇಕು? ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಸೀರೀಸ್ ಆಫ್ ಕ್ಯಾಶ್ ಫ್ಲೋ ಅಂತ ಹೇಳ್ಬೋದು. ಕ್ಯಾಶ್ ಫ್ಲೋ ಅಂದ್ರೆ ಏನ್ರಿ ಸರ್? ನೋಡ್ರಿ, ಇಲ್ಲೇ ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಆಗಿ ನೀವು ಒಂದು 5 ವರ್ಷ ಆದ್ಮೇಲೆ ಒಂದು 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಂದ್ರೆ, ಇವಾಗ 5 ವರ್ಷ ಅಂದ್ರೆ ಏನಪ್ಪ, ಇವತ್ತು 2024 ಇದೆ ಇವತ್ತು, ಕರೆಕ್ಟ್? 2024 ಇದೆ. 5 ವರ್ಷದ ಮೇಲೆ ಏನಾಗುತ್ತಿರೋದು? ದಟ್ ವಿಲ್ ಬಿ 2029 ಆಯ್ತು. ಓಕೆನಾ? ಸೊ ಈಗ 2029 ದಲ್ಲಿ ನೀವು 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗಿನ ವ್ಯಾಲ್ಯೂ ಪ್ರಕಾರ ಎಷ್ಟಾಗುತ್ತೆ? ವಾಟ್ ಈಸ್ ದ ವ್ಯಾಲ್ಯೂ? ಅದಕ್ಕೆ ಅಂತ ಹೇಳಿ ಫ್ಯೂಚರ್ ವ್ಯಾಲ್ಯೂ ಫಾರ್ ಪ್ರೆಸೆಂಟ್. ಹಾಗಿದ್ರೆ ಏನ್ ಸರ್? ಈಗ ನೋಡಪ್ಪ, ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಒಂದು ಕ್ವಶನ್ ಇದೆ, ಕರೆಕ್ಟ್? ಈಗ ಈ ಕ್ವಶನ್ ದಲ್ಲಿ ಏನ್ ಕೇಳಾಕತ್ತಾರಂದ್ರೆ, ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ದಟ್, ಸ್ವಲ್ಪ ನೋಡಲಿ ಏನಂದ್ರೆ, ಕೇಳ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬಿಕಾಸ್ ಇದು ನಿಮ್ಗೆ 5 ಮಾರ್ಕ್ಸಿಗೆ ಕೇಳ್ತಾರೆ, 10 ಮಾರ್ಕ್ಸಿಗೆ ಕೇಳಬಹುದು, ಎಷ್ಟಕ್ರ ಕೇಳೋದು ಅದು ಬೇರೆ ಮಾತು. ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ವಿ ಆರ್ ಗೋಯಿಂಗ್ ಟು ಚೆಕ್ ಔಟ್ ಏನಪ್ಪ ಫ್ಯೂಚರ್ ವ್ಯಾಲ್ಯೂ. ಈಗ ನೋಡ್ರಿ ಏನಂದ್ರೆ, calculate the present value of the following cash outflow assuming that discount rate 10% ಇದೆ. ಅಂದ್ರೆ ಪ್ರತಿ ವರ್ಷ ದುಡ್ಡಿನ ವ್ಯಾಲ್ಯೂ 10% ಕಡಿಮೆ ಆಗ್ತಾ ಇದೆ. ಸೊ ಅದು ಯಾವ ರೀತಿ ಆಗ್ತಾ ಇದೆ ನೋಡ್ರಿ. ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂಡ್ ಫಿಫ್ತ್ ಇದೆ. ಕ್ಯಾಶ್ ಫ್ಲೋ, ಇಲ್ಲಿ ಕ್ಯಾಶ್ ಫ್ಲೋ ಏನ್ ಗೊತ್ತಾ? ಕ್ಯಾಶ್ ಫ್ಲೋ ಇದೆಯಲ್ಲ, ಸೊ ದಟ್ ಇಸ್ 2500, ರೈಟ್? 5000 ಎಲ್ಲ ಕೊಟ್ಟಿದ್ದಾರೆ ಗಿವನ್ ಅಮೌಂಟ್. ಬಟ್ ನಮಗೆ ಏನ್ ಬೇಕಪ್ಪ? ಇಲ್ಲಿ ನಮಗೆ ಬೇಕಾಗಿದ್ದು ಇದು, the discounted factor, present value factor of 10%, present value factor of 10% at discounted. ಕೇಳ್ರಿ, ಕರೆಕ್ಟ್ ಡಿಸ್ಕೌಂಟೆಡ್ ಇದೆ. ಸೊ ಏನ್ ಮಾಡ್ಬೇಕು ಸರ್? ಈಗ ಏನಿಲ್ಲ, ಸ್ವಲ್ಪ ಕೇಳ್ರಿ. ಏನ್ ಮಾಡ್ಬೇಕಂದ್ರೆ,
ಕಾಂಪಿಟೇಷನ್ ಆಫ್ ಬರ್ಕೊಡ್ರಿ ಸ್ಟಾರ್ಟ್ ಬಚ್ಚು. ಇದು 5 ಮಾರ್ಕ್ಸ್ ಕೇಳ್ತಾನೆ. ಇವತ್ತು ಈ ಚಾಪ್ಟರ್ ಮುಗಿಸಿ ನಾಳೆಂತ್ರ ವೆರಿ ಇಂಪಾರ್ಟೆಂಟ್ ಫಿನಾನ್ಸಿಂಗ್ ಡಿಸಿಷನ್ ತಗೋತೀನಿ ನಾನು. ಕಾಂಪಿಟೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆನಾ, ಪ್ರೆಸೆಂಟ್ ವ್ಯಾಲ್ಯೂ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ, ಹೌದ್ರಿ ಸರ್. ಸೊ ಯಾವ ರೀತಿ ಸರ್ ನೋಡಿಪ್ಪ, ಕಾಲಮ್ಸ್ ಅಂತ ಬೇಕಾಗ್ತಿಲ್ಲ. ವಿ ನೀಡ್ ಅ ಕಾಲಮ್. ಏನು ಫಸ್ಟ್ ಅಂತೂ ಇಯರ್ ಬೇಕು ನಮ್ಗೆ, ರೈಟ್? ಇಯರ್ ಅಂತೂ ಬೇಕಾಗುತ್ತೆ. ಆಮೇಲೆ ಕ್ಯಾಶ್ ಫ್ಲೋ ಬೇಕಾಗುತ್ತೆ, ರೈಟ್? ಕ್ಯಾಶ್ ಫ್ಲೋ ಬೇಕಾಗುತ್ತೆ. ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ at 10% ಡಿಸ್ಕೌಂಟ್ ರೇಟ್. ಕಾಲಮ್ಸ್ ಮಾಡ್ಬೇಕಾ ಸರ್? ಎಸ್ ಎಸ್ ಬಚ್ಚು. ಮತ್ತೇನ್ರಿ ಸರ್? ಪ್ರೆಸೆಂಟ್ ವ್ಯಾಲ್ಯೂ ಹಿಂಗ ಬರ್ಕೋಬೇಕಿಲ್ಲ, ಇಲ್ಲ ಕಾಲಮ್ಸ್ ಹಾಕೊಡಿ ಹಿಂಗೆ, ಪುಟ ಕಾಲಮ್ಸ್ ಲೈಕ್ ದಿಸ್. ಏನ್ ಸರ್ ಇದು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಅಂದ್ರೆ ಏನ್ರಿ ಸರ್? ಈಗ 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 ಇದು ಏನ್ ಸರ್? ಈಗ ನೋಡಿ ಇಲ್ಲೇ ಕ್ಯಾಶ್ ಫ್ಲೋ ಮಲ್ಟಿಪ್ಲೈ ಬೈ ಇಂಟು ಪಿ ವಿ ಫ್ಯಾಕ್ಟರ್. ಪಿ ವಿ ಫ್ಯಾಕ್ಟರ್ ಐತಲ್ಲ ಅಲ್ಲೇ, ಆಯ್ತಲ್ಲ ಪಿ ವಿ ಫ್ಯಾಕ್ಟರ್. ಸೊ ಈಗ ಸ್ವಲ್ಪ ಕೇಳ್ರಿ, ಸ್ವಲ್ಪ ನೋಡ್ರಿ, ವೆರಿ ಸಿಂಪಲ್ ಇದೆ. ಇಯರ್ 1 ಇದೆ, ಕಾಣ್ತಿಲ್ಲ ನಿಮ್ಗೆಲ್ಲರಿಗೆ? ಯು ಕ್ಯಾನ್ ಸಿ ದಿಸ್ ರೈಟ್? ಬಚ್ಚೋ ಟೆಲ್ ಮಿ ಫಾಸ್ಟ್, ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಲ್ಲ? ಸೊ ಇಯರ್ 1 2500 ಇದೆ, ಹೌದು ಇಲ್ರಿಪ್ಪ? ಎಸ್, ವಿ ಹ್ಯಾವ್ 2500. ವಾಟ್ ಇಸ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್? 0.9090 ಇದೆ, ಕರೆಕ್ಟ್? ಇಯರ್ 2 ಎಷ್ಟಿದ್ರೆ ಅಲ್ಲಿ 5000 ಇದೆ, ಹೌದಲ್ಲ? ಏನು 0.826. ಆಮೇಲೆ ಇಯರ್ 3 ಎಷ್ಟಿದೆ? 5000 ಇದೆ, ಅದು ಕೂಡ ರೈಟ್. ವಾಟ್ ಇಸ್ ದ ವ್ಯಾಲ್ಯೂ? 0.751 ಇದೆ, ಆಯ್ತಲ್ಲ? ಫೋರ್ತ್ 1500, ರೈಟ್? 0.683 ಇದೆ. ಆಮೇಲೆ ಫಿಫ್ತ್ 2000 ಇದೆ, ಕರೆಕ್ಟ್? 0.621 ಇದೆ. ಓಕೆನಾ? ಅರ್ಥ ಆಗಿದೆಯಾ? ಬೇಗ 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 ಹೇಳಿಪ್ಪ. ಅಂಡರ್ಸ್ಟ್ಯೂಡ್ ಬಚ್ಚೋ. ಸೊ ಏನ್ ಮಾಡ್ಬೇಕು ಸರ್? ಈಗ ಏನಿಲ್ಲಪ್ಪ, 2500 ಇದೆ, ಇದಕ್ಕೆ 0.9090 ಇಂಟು ಮಾಡಿದ್ರೆ ಯು ಗೆಟ್ ಸಮ್ ವ್ಯಾಲ್ಯೂ ಹಿಯರ್, ಕರೆಕ್ಟ್? ಕರೆಕ್ಟ್. ಸೊ ಅದೇ ರೀತಿ ಬಚ್ಚ 5000 ಇದೆ ಇಂಟು 0.826, 4300 ಬಂತು, ರೈಟ್? 5000 ಇಂಟು 0.751, ಆಮೇಲೆ 1500 ಇಂಟು 0.683, ಆಮೇಲೆ 2000 ಇಂಟು 0.621. ಅರ್ಥ ಆಗಿದೆ? ಅರ್ಥ ಆಗಿದೆಯಾ? ವೆರಿ ಸಿಂಪಲ್ ಇದೆಯಲ್ಲ, ಈಸಿ ಇದೆ. ಈಗ ಏನ್ ಮಾಡ್ಬೇಕು ಸರ್? ಇದಕ್ಕೆ ಆಡ್ ಮಾಡ್ಕೊಬಿಡ್ರಿ. ಏನ್ ಸರ್? 2072.5. ನೀವು ಇಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ಕೊಂಡ್ಬಿಟ್ರಿ ಅದನ್ನ, ನೋ ನೀಡ್ ಟು ರೈಟ್ ಎಲ್ಲ ಬರೀಬೇಕಂತ ಬೇಡ. ಸೊ ಇದಕ್ಕೆ ಪ್ಲಸ್ 4130 ಪ್ಲಸ್ 3755 ಪ್ಲಸ್ 1024.5 ಪ್ಲಸ್ 1242 ಎಷ್ಟಾಗ್ತಿರೋದು? ಎಷ್ಟಾಗ್ತಾ ಇದೆ ಬಚ್ಚು? 12424 ಆಗ್ತಾ ಇದೆ. ಓಕೆನಾ? ಓಕೆನಾ ಬಚ್ಚೋ? ಅಂಡರ್ಸ್ಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್? ಹೇಳಪ್ಪ ದೀಪು, ಅಶ್ವಿನಿ, ಅಂಬಿಕಾ, ನೋ ಡೌಟ್? ಅರ್ಥ ಆಗಿದೆಯಾ? ಮುಂದೆ ಹೋಗೋಣ. ಬೇಗ ಬೇಗ ಚಲೋ. ಈಗ ನೋಡ್ರಿ, ದಿಸ್ ಇಸ್ ಆಲ್ಸೋ ಅನದರ್ ಕ್ವಶನ್ಸ್. ನೋಡಿ ಇವತ್ತು ಎಷ್ಟಾಗುತ್ತೆ, ಎಷ್ಟಾಗ್ಲಿ, ಟುಡೇ ಅಟ್ ಎನಿ ಕಾಸ್ಟ್ ವಿಲ್ ಫಿನಿಶ್ ದಟ್. ಅದು 1 ತಾಸಾಗ್ಲಿ 2 ತಾಸಾಗ್ಲಿ ಅದು ಬೇರೆ ಮಾತು. ಬಟ್ ಮೋಸ್ಟ್ ಪ್ರಾಬ್ಲಿ ಕ್ಲಾಸ್ ಇವತ್ತು ಏನಿದೆಪ್ಪ ಅಂದ್ರೆ ಈ ಚಾಪ್ಟರ್ ಮುಗಿಸಿ ನೆಕ್ಸ್ಟ್ ಚಾಪ್ಟರ್ಗೆ ನಾವು ಕಾಲ್ ಇಡಬೇಕಾಗತ್ತೆ. ವಿ ಹ್ಯಾವ್ ಟು ಸ್ಟಾರ್ಟ್ ದಟ್, ರೈಟ್? ಚಲೋ, ಹಾಗಿದ್ರೆ ಏನ್ ಸರ್ ಕೇಳ್ರಿ, ಸ್ವಲ್ಪ ಕೇಳ್ರಿ. ಗಿವನ್ the time value of 10% discount factor ಇದೆ. Discount factor, you are required to find out the present value of future cash flow, what will be received after next 5 years. Next 5 years ಆದ್ಮೇಲೆ
ವಾಟ್ ಎಕ್ಸಾಕ್ಟ್ಲಿ ದ ವ್ಯಾಲ್ಯೂ ನಿಮಗೆ ಸಿಗ್ತಾ ಇದೆಯಪ್ಪ, ದಾಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಹಿಯರ್. ಓಕೆನಾ? ಹಾಗಿದ್ರೆ ಏನ್ ಸರ್ ಇದೇನಲ್ಲಪ್ಪ, ಅದು ಸೇಮ್ ಬರುತ್ತೆ. ಸೊ ಯಾ ಕಾಂಪಿಟೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ. ठीक है. ಸೊ ಇದಂತೂ ಇಯರ್, ದಿಸ್ ಇಸ್ ಸೇಮ್ ಬರುತ್ತೆ. ಇದನ್ನ ಶೇರ್ ಮಾಡ್ತೀನಿ ನಾನು PDF ಪೂರ. ಆದ್ರೆ ನೀವು ಇಲ್ಲೇ ನನ್ ಕೂಡ ಬಚ್ಚೋ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಲ್ಸೋ, ರೈಟ್? ಕೇಳಿ, ಇಯರ್ ಇದೆ ಎಷ್ಟು? 2000. ಡಿಸ್ಕೌಂಟ್ ಫ್ಯಾಕ್ಟರ್ 0.909 ಇದೆ, ರೈಟ್? ಇಯರ್ 2 4000, 0.826 ಇದೆ. ಇಯರ್ 3 6000, 0.751 ಇದೆ. ಇಯರ್ 4 8000 ಇದೆ, ರೈಟ್? 0.683 ಇದೆ. ಇಯರ್ 5 10,000 ಆಗುತ್ತೆ, 0.621. ಈಗ ಬೇಗ ಹೇಳಿ ಫಾಸ್ಟ್ ಆಗುತ್ತೆ. 2000 ಇದೆ ಇಂಟು 0.909, ರೈಟ್? ಆಮೇಲೆ 4000 ಇದೆ ಇಂಟು 0.826, ಆಮೇಲೆ 6000 ಇದೆ, ರೈಟ್? ಇದರದ ವ್ಯಾಲ್ಯೂ ಕಡಿಮೆ ಮಾಡ್ತಾ ಇದ್ರು. ಲೈಕ್ ಫಸ್ಟ್ ಇಯರ್ 2000 ಕೊಟ್ಟಿದ್ದು ಅದು ಆಕ್ಚುಲಿ ಏನಿರ್ತೈತಿ 1800 ರೂಪಾಯಿ ಆಗಿರುತ್ತೆ. ಹಿಂಗೆ ಎರಡನೇ ವರ್ಷನಾಗ 4000 ರೂಪಾಯಿ ಕೊಡ್ತಿರಲ್ಲ, ಅದರ ವ್ಯಾಲ್ಯೂ ಇರ್ತೈತಿ 3304 ಆಗುತ್ತೆ. ಮೂರನೇ ವರ್ಷ 6000 ಕೊಡ್ತಿರಲ್ಲ, ಅದರದ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಇವಾಗ ಇವತ್ತು 4500 ಹಿಂಗಿರುತ್ತೆ. ಆಮೇಲೆ 8000 ರೂಪಾಯಿ 4ನೇ ವರ್ಷ ಕೊಡ್ತಿರಲ್ಲ, ಅದರದ ವ್ಯಾಲ್ಯೂ 683, ಅಂದ್ರೆ ದಟ್ ಈಸ್ 5464 ಆಗ್ತದೆ. ಮತ್ತೆ 10,000 rupees ಏನ್ ಪೇ ಮಾಡ್ತಾ ಇದ್ದೀರಾ, ಸೊ 5 years ಆದ್ಮೇಲೆ ಇವಾಗ ಅದರದ ವ್ಯಾಲ್ಯೂ ಆಗ್ತಾ ಇದೆ ಬಚ್ಚೋ ಇಂಟು 2.1 ಮಾಡಿದಾಗ ಇಷ್ಟು ಬಂದ್ಬಿಡುತ್ತೆ. ಸೊ ಸರ್ ಇದೆಲ್ಲ ಕೊಟ್ಟಿರ್ತಾರ, ಹೌದಪ್ಪ, ಪ್ರಾಬ್ಲಮ್ ದಲ್ಲಿ ಇದೆಲ್ಲ ಕೊಡಬೇಕಾಗ್ತದೆ. ದೇ ಹ್ಯಾವ್ ಟು ಯೂಸ್ ದಿಸ್. ಓಕೆನಾ? ಓಕೆ. ಸೊ ಬಚ್ಚ ಈಗ ಏನ್ ಸರ್, ಈಗ ಏನಿಲ್ಲ, ಆಡ್ ಮಾಡಿದ್ರೆ ಫಿನಿಶ್, ದಟ್ಸ್ ಇಟ್. 181 plus 3304 4506 5464 6210. This is 21,302 ಆಗ್ತದೆ. ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಹೇಳ್ರಿಪ್ಪ, ಮುಂದೋಗೋಣ. ಈಗ ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡಿ, ಇದೆಲ್ಲ ಮುಗಿತೀಗ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ. ಈಗ ಅನಿಟಿ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ ನಿಮ್ಗೆ, ಕರೆಕ್ಟ್? ಸೊ ಇಲ್ಲೇ ಅನಿಟಿ ಅಂತೂ ಬಹಳ ಈಸಿ ಇದೆ. ಅನಿಟಿ ವ್ಯಾಲ್ಯೂ ಏನ್ ಮಾಡ್ತೀವಿ, ಡಿಸ್ಕೌಂಟೆಡ್ ರೇಟ್ ಇಂಟು ಮಾಡ್ಬಿಡ್ತೀವಿ. ಹೆಂಗ್ರಿ ಸರ್? ಡೆಫಿನೆಟ್ಲಿ ಐಲ್ ಟೀಚ್ ದಟ್ ನೌ, ನಾಟ್ ಅ ಪ್ರಾಬ್ಲಮ್. ಐಲ್ ಟೀಚ್ ದಟ್ ನೌ. ಸ್ವಲ್ಪ ಕೇಳಲಿ, ಏನಂದ್ರೆ ಸ್ವಲ್ಪ ಕೇಳಿ. ಸೊ ಬಚ್ಚೋ, annuity value is what? ನೋಡಿ, ಈಗ individual depositor may receive only a fixed or constant return over a number of years. ಈಗ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಫಿಕ್ಸ್ ಡಿಪಾಸಿಟ್, ಹೌದಲ್ಲ? ಅಂದ್ರೆ ಈಗ ನೀವು ಯಾವುದೇ ತರದ FD ಬ್ಯಾಂಕ್ ದಲ್ಲಿ ಇಟ್ರೆ ಏನಾಗುತ್ತೆ, ಪ್ರತಿ ಮಂತ್ ಪ್ರತಿ ಇಯರ್ ನಿಮ್ಗೆ ಒಂದು ಫಿಕ್ಸ್ ಅಮೌಂಟ್ ಸಿಗ್ತಾ ಇರುತ್ತೆ, ಕರೆಕ್ಟ್? ಸೊ ಈಗ ಅದ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಇನ್ಶೂರೆನ್ಸ್ ಹಾಕಿದ್ರೆ, ದುಡ್ಡು ಇನ್ವೆಸ್ಟ್ ಮಾಡಿದ್ರೆ, ಒಂದು 5 ಲಕ್ಷನೋ 10 ಲಕ್ಷನೋ 15 ಲಕ್ಷ 50 ಲಕ್ಷ, ನೀವು ಒಂದು ಏಜ್ ಆದ್ಮೇಲೆ ಆಫ್ಟರ್ ಸರ್ಟನ್ ಏಜ್ ಏನಾಗತ್ತಪ್ಪ, ಇಲ್ಲಿ ವೆರಿ ಸಿಂಪಲ್. ಅಲ್ಲಿ ಏನ್ ಮಾಡ್ತಿದ್ವಿ, ಅವ್ರು ಏನ್ ಮಾಡ್ತಾರೆ, ನಿಮಗೆ ಫಿಕ್ಸ್ ಇಷ್ಟ ಅಮೌಂಟ್ ಅಂತ ಕೊಡ್ತಾರೋ ಇಲ್ಲ? ಕರೆಕ್ಟ್. ಸೊ ಅದಕ್ಕೆ ಇನ್ ಸಚ್ ಕೇಸ್ ಆರ್ಡರ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ. ಈಗ 50 ವರ್ಷ ಆದ್ಮೇಲೆ ನೀವು ಪ್ರತಿ ತಿಂಗಳ ಇಷ್ಟು ಕೊಡ್ಬೇಕಂದ್ರೆ ಇವಾಗ ಅದರದ ವ್ಯಾಲ್ಯೂ ಎಷ್ಟಪ್ಪ, ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, ದಾಟ್ ಇಷ್ಟು ಅಮೌಂಟ್ ಪ್ರೀಮಿಯಂ ಕಟ್ಟಬೇಕಾಗಿರ್ತಾರ ಅವ್ರು ಹೇಳ್ತಾರೆ, ಇಷ್ಟು ನಿನ್ನ ಅಮೌಂಟ್ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ನಿನಗೆ 50 ವರ್ಷ ಆದ್ಮೇಲೆ ಪ್ರತಿ ವರ್ಷ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ,
ಹೇಳ್ತಾರಲ್ಲ ಆನ್ ವಾಟ್ ಬೇಸಿಸ್ ಇವಾಗ ಎಷ್ಟು ಕಟ್ಟಬೇಕು ದಟ್ ವಿತ್ ದ ಹೆಲ್ಪ್ ಆಫ್ ಅನಿಟಿ ಟೇಬಲ್ ಮಾಡ್ತೀವಿ ನಾವು ಸಾಲ್ವ್ ಮಾಡ್ತೀವಿ ಓಕೆನಾ ಸೊ ಇಲ್ಲಿ ನೋಡ್ರಿ ವೆರಿ ಸಿಂಪಲ್ ಇದೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ ಮೇ ಬಿ ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಈಚ್ ಕ್ಯಾಶ್ ಫ್ಲೋ ಆಫ್ ಅನಿಟಿ ಟೇಬಲ್ ಇಲ್ಲಿ ಒಂದು ಟೇಬಲ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ದಲ್ಲಿ ಟೇಬಲ್ ಕೊಡಬೇಕು ಅವರು 100%. ಸೊ ದ ಅನಿಟಿ ಟೇಬಲ್ ಗಿವ್ಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ ಫಾರ್ ರುಪಿ ಇವಾಗಿಂದ ಏನ್ ರುಪಿ ಇದೆಯಲ್ಲ 5 ವರ್ಷ ಹಿಂದೆ ಎಷ್ಟಿತ್ತು ಇವಾಗ ಎಷ್ಟಿದೆ ಸೊ ಇಲ್ಲಿ ನೋಡಿ ಒಂದು ಹೆಂಗಪ್ಪ ಅಂದ್ರೆ ಫಾರ್ಮುಲಾ ಇದೆ ಒಂದು ಹೌದಪ್ಪ ಫಾರ್ಮುಲಾ ಇದೆ ಬಟ್ ಫಾರ್ಮುಲಾ ನೆನಪಿಡಬೇಕಂತ ಏನಿಲ್ಲ ಬಿಕಾಸ್ ಟೈಮಲ್ಲಿ ಮನೆಯಲ್ಲಿ ಫಾರ್ಮುಲಾ ನೆನಪಿಡೋಕೆ ಹೋಗ್ಬೇಡ್ರಿ ರಿವಿಷನ್ ಮಾಡುವಾಗ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡ್ಬೇಕಂತ ಫಸ್ಟ್ ಈಗ ನಾವು ಸೆಕೆಂಡ್ ಚಾಪ್ಟರ್ ಆಗಿದ್ದೀವಿ 3ನೇ 4ನೇ 5ನೇ ಚಾಪ್ಟರ್ ಮೇಲೆ ಹೇಳ್ಕೊಡ್ತೀನಿ ಯಾವ್ದು ಬಿಕಾಸ್ ಸ್ವಲ್ಪ ಬರ್ಕೊಂಡು ಇಟ್ಕೊಡಿ ಅಂತ ಯಾಕಂದ್ರೆ ನಾಳೆ ಯಾರಿಗೂ ಗೊತ್ತಪ್ಪ ನೀವು ಬ್ಯಾಂಕ್ದಾಗ ಕೆಲಸ ಮಾಡ್ತಿರ್ಬೋದು ಯು ಮೇ ಬಿ ವರ್ಕಿಂಗ್ ಎನಿವೇರ್ ಅಂತ ಸನ್ನಿವೇಶದಾಗ ಯು ನಾಟ್ ಸಪೋಸ್ ಟು ಫೈಂಡ್ ಡಿಫಿಕಲ್ಟಿ ರೈಟ್ ಸೊ ಅದೇ ಸೊ ಈಚ್ ಕ್ಯಾಶ್ ಫ್ಲೋ ಆಫ್ ಎನಿಟಿ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಹಣ ಕೊಡ್ತಾ ಇದ್ದೀರಾ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಸ್ಕೌಂಟೆಡ್ ರೇಟ್ ಫಾರ್ ಎವ್ರಿ ಇಯರ್ ಅಂದ್ರೆ ಏನು ಸರ್ ಇಲ್ಲಿ ನೋಡಿ ಒಂದು ಕ್ವಶನ್ ಇದೆ ರೈಟ್ ಇಲ್ಲೊಂದು ಕ್ವಶನ್ ಇದೆ ಸೇಮ್ ಇದೆ ಹೌದು ಸೇಮ್ ಇದೆ ಸರ್ ಯಾಕೆ ನೋಡಪ್ಪ ಇಲ್ಲಿ ಅನಿಟಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಡಿಸ್ಕೌಂಟೆಡ್ ಅನಿಟಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಕರೆಕ್ಟ್ ಅಂದ್ರೆ ಏನ್ರಿ ಸರ್ ನೋಡ್ರಿ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ ಆಫ್ 800 rupees ರಿಸೀವ್ಡ್ annually ಫಾರ್ 4 years ನಾವು 4 ವರ್ಷ 800 ರೂಪಾಯಿ ತಗೋಬೇಕಂದ್ರೆ when the discounting factor is 10% ಏನಾಗುತ್ತೆ ಸೊ ನೋಡಿ ಅಕಾರ್ಡಿಂಗ್ ಟು ಅನಿಟಿ ಟೇಬಲ್ ಈಗ ನೀವು 800 ರೂಪಾಯಿ ಪ್ರೀಮಿಯಂ ಕಟ್ಟಾಕತ್ತೀರಪ್ಪ ಅಂದ್ರೆ ಅನಿಟಿ ಟೇಬಲ್ ಪ್ರಕಾರ 10% ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಫಸ್ಟ್ ಇಯರ್ ಎಷ್ಟಾಗುತ್ತೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂಡ್ 4 year ರೈಟ್ ವ್ಯಾಲ್ಯೂ ಆಫ್ ದಿ ಫ್ಯಾಕ್ಟರ್ 10% ಫಾರ್ 4 years ಇಷ್ಟು ಕೊಟ್ಟಿದ್ದಾರೆ ಅವರು ಪರವಾಗಿಲ್ಲ ಈಗ ಇದಕ್ಕೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ ಸರ್ ನೋಡಿ ನಿಮ್ಮ ಹತ್ರ ಯು ಹ್ಯಾವ್ 2 ಆಪ್ಷನ್ಸ್ ಹಿಯರ್ ಹೆಂಗ್ರಿ ಸರ್ ಸ್ವಲ್ಪ ಕೇಳ್ರಿ ಅವರು 2 ಆಪ್ಷನ್ ಕೇಳಬಹುದು ನಿಮ್ಗೆ ಅವರು ಸ್ವಲ್ಪ ಕೇಳಿ ದೀಸ್ ಆರ್ ದಿ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೋತ್ ದ ಸೈಡ್ ಈಗ ಏನಪ್ಪಾ computation of present value of annuity present value of annuity ಈಗ ಸ್ವಲ್ಪ ಕೇಳಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ ಸೇಮ್ ಸರ್ ಇಲ್ಲ ಸ್ವಲ್ಪ ಇಲ್ಲೇ ಒಂದು ಕಾಲಮ್ಸ್ ಸ್ವಲ್ಪ ಡಿಫ್ರೆಂಟ್ ಬರ್ತವೆ ಇರ್ಲಿ ದಟ್ ವಿಲ್ ಡೂ ಇಟ್ ನಾವು ಇಯರ್ ಇದೆಯಾ ಎಸ್ ಹೌ ಮೆನಿ ಇಯರ್ಸ್ ವಿ ಹ್ಯಾವ್ 4 years ಇದಾವೆ ರೈಟ್ ಇಯರ್ 1 2 3 4 ಈಗ ಕ್ಯಾಶ್ ಫ್ಲೋ ಎಷ್ಟಿದೆ ಕ್ಯಾಶ್ ಫ್ಲೋ ನೋಡಿ ವೆರಿ ಸಿಂಪಲ್ ಆಗಿದೆ ಕ್ಯಾಶ್ ಫ್ಲೋ ಬಂದ್ಬಿಟ್ಟು 800 ಇದೆ ಮತ್ತೆ ಇವತ್ತು ನೋಡ್ರಿ ಇದು ಮುಗಿಸಿದ ಮ್ಯಾಗೆ ನೆಕ್ಸ್ಟ್ ನಾನು ಎಲ್ಲ ರಿವೈಸ್ ಮಾಡ್ತೀನಿ ಚಾಪ್ಟರ್ ಇಂದ ಸೊ ಪ್ರತಿ ವರ್ಷ 800 ರೂಪಾಯಿ ಕೊಡ್ತಾರ ಓಕೆನಾ ಸೊ ಹಾಗಿದ್ರೆ ಏನ್ ಸರ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ ಹೌದಪ್ಪ ಕೊಟ್ಟಿದ್ದಾರೆ ಎಷ್ಟು ನೋಡ್ರಿ 0.909 0.909 ಆಮೇಲೆ 0.287 0.751 0.683 ಓಕೆನಾ ಸೊ ಬಚ್ಚೋ 800 ಗೆ ಇಂಟು 0.909 ಮಾಡಿದ್ರೆ ಏನಾಗುತ್ತೆ ಇಷ್ಟಾಗುತ್ತೆ 800 ಗೆ ರೈಟ್ 0.827 ಮಾಡಿದ್ರೆ ಏನಾಗುತ್ತೆ ಇಷ್ಟಾಗುತ್ತೆ 800 ಇಂಟು 0.75 ಮಾಡಿದ್ರೆ ಇಷ್ಟಾಗುತ್ತೆ ಹೌದಲ್ಲ 800 ಗೆ 4th year ಎಷ್ಟಪ್ಪ ಅದು 0.683 ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಮಚ್ ಹೌದಲ್ಲ ಹಾಗಿದ್ದರೆ ಬಚ್ಚೋ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಪ್ಪ ಅದರದು ಪ್ರೆಸೆಂಟ್ ವ್ಯಾಲ್ಯೂ ಇದರದು ಆಡ್ ಮಾಡಿ ಬೇಗ ಆಡ್ ಮಾಡಿ ಬಚ್ಚೋ 727.2 ಪ್ಲಸ್ 661.6 ಪ್ಲಸ್ 600.8 ಪ್ಲಸ್ 546.4 ಪ್ಲಸ್ ಎಷ್ಟಾಗ್ತದೆ ಇದು ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 2536 ಆಗ್ತದೆ ಓಕೆನಾ ಓಕೆ ಸೊ ದಿಸ್ ಇಸ್ ಒನ್ ಮೆಥಡ್ ಅರ್ಥ ಆಗಿದೆ ಇದು ಬೇಗ ಹೇಳ್ರಿಪ್ಪ ಅರ್ಥ ಆಗ್ತಾ ಇದೆ
ಅರ್ಥ ಆಗಿದೆಯಾ? ಅಶ್ವಿನಿ, ದೀಪು, ಅಂಬಿಕಾ, ಟೆಲ್ ಮಿ ಗೈಸ್. ನೋ ಡೌಟ್? ಮುಂದೆ ಹೋಗೋಣ. ಈಗ ಇಲ್ಲೇ ಅವರು ಸಮ್ಟೈಮ್ಸ್ ನೋಡ್ರಿ, ಇಲ್ಲೇ 3.17 ಇದೆ, 3.17 ಕೊಟ್ಟಿದ್ದಾರೆ. ಅಂದ್ರೆ ಏನ್ರಿ ಸರ್? ಈಗ ವೆರಿ ಸಿಂಪಲ್ ಬಚ್ಚೋ. ಈಗ ಡಿಸ್ಕೌಂಟೆಡ್ ಫ್ಯಾಕ್ಟರ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಕೇಳಿದ್ರೆ ಹಿಂಗ್ ಮಾಡ್ಬೋದು. ಹೆಂಗ್ರಿ ಸರ್? ಈಗ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು annual installment multiply by present value of annuity. ಈಗ ಏನ್ ಸರ್? annual installment ನಮ್ದು 800 ರೂಪಾಯಿ ಇದೆ, ರೈಟ್? ಇಂಟು ಏನ್ ಸರ್? ಈಗ ಬಚ್ಚೋ 3.17 ಕೊಟ್ಟಿದಾರಲ್ಲ. ಸೊ ಈಗ 3.170 ಮಲ್ಟಿಪ್ಲೈ ಮಾಡಿದ್ರೆ 800 ಇಂಟು 3.170 ಮಾಡಿದ್ರೆ ಬಚ್ಚೋ ಸೇಮ್ ಅಲ್ಲಿ ಬರ್ತಾವ್ರಿ. ಎಷ್ಟು? 2536 ಬರುತ್ತೆ. ಅರ್ಥ ಆಗಿದೆ? ಅಂಡರ್ಸ್ಟೂಡ್ ಬಚ್ಚೋ? ಬೇಗ ಹೇಳ್ರಿಪ್ಪ. ಮುಂದೆ ಹೋಗೋಣ. Can I go for the next? So guys, I want to finish the chapter now. ಮುಂದೆ ಹೋಗೋಣ. ಅಪ್ರಾಕ್ಸಿಮೇಟ್ಲಿ ಒಂದು 20ಕ್ಕಿಂತ ಜಾಸ್ತಿ ಪಾಯಿಂಟ್ ಸಾಲ್ವ್ ಮಾಡಿದೀವಿ. ಬಟ್ ಮೆಥಡ್ಸ್ ಹಂಗದಾವಲ್ಲ, ಏನು ಮಾಡಕ್ ಬರಂಗಿಲ್ಲ. ವಿ ಹ್ಯಾವ್ ಟು ಸಾಲ್ವ್ ದಿಸ್ ಬಚ್ಚ, ರೈಟ್? ಸೊ ಈಗ ನೋಡ್ರಿ, ಸೇಮ್ ಇದೆ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ ಫಾರ್ 5000 ಓವರ್ 3 years ಇದೆ. 10 ಪಾಯಿಂಟ್ ಡಿಸ್ಕೌಂಟ್ ಇದೆ. ಬಟ್ ನಾವು ಏನ್ ಮಾಡ್ತೀವಿ? ಎನಿಟಿ ವ್ಯಾಲ್ಯೂ ತಗೊಳ್ತೀವಿ. ಹೆಂಗ್ರಿ ಸರ್? ನೋಡ್ರಿ, ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನಪ್ಪಾ? ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಇಂಟು ಏನಪ್ಪಾ ಅದು? ಡಿಸ್ಕೌಂಟೆಡ್ ಫ್ಯಾಕ್ಟರ್ ಅಥವಾ ಅನಿಟಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿದೆ? ಡಿಸ್ಕೌಂಟೆಡ್ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ ಅಂತ ಹೇಳ್ಬೋದು. ನೋಡ್ರಿ, ಏನಪ್ಪಾ ಅದು? 5000 rupees ನಾವು ಪೇ ಮಾಡ್ತಾ ಇದೀವ. ಹೌದು, 5000 rupees ಪೇ ಮಾಡ್ತಾ ಇದೀವಿ. 8000 ಅಲ್ಲ, 5000 ನಾವು ಪೇ ಮಾಡ್ತಾ ಇದೀವಿ. ವಾಟ್ ಇಸ್ ಅನಿಟಿ ವ್ಯಾಲ್ಯೂ? 2.487. ಈಗ 2.487 ಇದಕ್ಕೆ ಬಂದಿದೆ ಅಂದ್ರೆ 3 years ಇದೆ ಡಿಸ್ಕೌಂಟ್ ಫ್ಯಾಕ್ಟರ್. ಸೊ 5000ಗೆ ಇಂಟು 2.487 ಮಾಡಿದ್ರೆ ಎಷ್ಟು ಬಂತಪ್ಪ? ಅದು 12,435. ಅರ್ಥ ಆಗಿದೆ ಬಚ್ಚೋ? ಅರ್ಥ ಆಗಿದೆಯಾ? ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆನಾ ಬಚ್ಚೋ? ಮುಂದೆ ಹೋಗೋಣ. Can I go for the next? ಬೇಗ ಹೇಳ್ರಿಪ್ಪ. ರಿವಿಷನ್ ಮಾಡುವಾಗ ಅಗೇನ್ ಐ ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್. ಇದು ಅರ್ಥ ಆಯ್ತಿಲ್ಲ? ಇದು ಅರ್ಥ ಆಗಿದೆ? ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡ್ರಿ, ವೆರಿ ಸಿಂಪಲ್ ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪರ್ಪೇಚುಟಿ ಅಂದ್ರೆ ಪರ್ಪೇಚುವಲ್ ಅನಿಟಿ. ಈಗ ಪರ್ಪೇಚುವಲ್ ಅನಿಟಿ ಅಂದ್ರೆ ಏನ್ರಿಪ್ಪ ಅಂದ್ರೆ ಇಲ್ಲೇನಾಗುತ್ತೆ? ದಟ್ ಗೋಸ್ ಫಾರ್ ಎವರ್ ಇಸ್ ಕಾಲ್ಡ್ ಪರ್ಪೇಚುಟಿ. ಅಂದ್ರೆ ಅನಿಟಿ ದಟ್ ಗೋಸ್ ಫಾರ್ ಎವರ್ ಪರ್ಮನೆಂಟ್, ಶಾಶ್ವತವಾಗಿರ್ತೈತಿ. ಅಂದ್ರೆ ಹೆಂಗ್ರಿ ಸರ್? ಇದರದ್ದು ಒಂದು ಫಾರ್ಮುಲಾ ಇದೆ. ಇದನ್ನ ನಾವು ಪರ್ಪೇಚುಟಿ ಇಸ್ ಅನಿಟಿ ದಟ್ ಆಕರ್ಸ್ ಇಂಡೆಫಿನೆಟ್ಲಿ, ದೇರ್ ಇಸ್ ನೋ ಲಿಮಿಟ್ ಓನ್ಲಿ. ನೀವು ಜೀವಂತ ಇರೋ ತನಕ ಅವರು ಏನ್ ಮಾಡ್ತಾರೆ? ನಿಮ್ಗೆ ಒಂದು ಅಮೌಂಟ್ ಕೊಡ್ಕೊಂಡು ಹೋಗ್ತಾರೆ. ಆನ್ ವಾಟ್ ಬೇಸಿಸ್ ಸರ್? ಹೆಂಗ್ರಿ ಸರ್? ಈಗ ಅದರ ಅಮೌಂಟ್ ಫೈಂಡ್ ಮಾಡ್ಬೇಕಂದ್ರೆ ಬರ್ಕೊಡ್ರಿ ಬಚ್ಚೋ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪರ್ಪೇಚುವಲ್ annuity. Present value of perpetual annuity. ಇಲ್ಲಿ perpetual annuity ಅಂದ್ರೆ ಏನ್ ಸರ್? perpetual annuity ಅಂದ್ರೆ that
occurs indefinitely. There is no limit. Right? The annuity that goes forever. Sir, ಹೇಗೆ ನೋಡ್ರಿ ಇಲ್ಲೇ ಇದು ಫಿನಾನ್ಷಿಯಲ್ ಸರ್ವಿಸ್ ಅದ್ರಾಗ ಬರ್ತದೆ. ಪ್ರೆಸೆಂಟ್ ವ್ಯಾಲ್ಯೂ is equal to A divided by I ಆಗುತ್ತೆ ಇದರ ಫಾರ್ಮುಲಾ. ಅಂದ್ರೆ ಎ ಅಂದ್ರೆ ಏನ್ರಿ ಸರ್? ನೋಡಪ್ಪ, annual cash flow divided by rate of discount ಅಥವಾ ಇಂಟ್ರೆಸ್ಟ್. ರೈಟ್? ಇಂಟ್ರೆಸ್ಟ್. ಸರ್ ಒಂದು ಪ್ರಾಬ್ಲಮ್ ಕಳಿಸ್ರಿಪ್ಪ. ಡೆಫಿನೆಟ್ಲಿ ಐ ಲವ್ ಟು ಟೀಚ್ ಒನ್ ಪ್ರಾಬ್ಲಮ್ ಆನ್ ಇಟ್. ಸೊ ಪ್ರಾಬ್ಲಮ್ ಇಂತ ಏನಾಗುತ್ತೆ ನಿಮಗೆ ಸಾಲ್ವ್ ಆಗಿಬಿಡುತ್ತೆ. ಕೇಳ್ರಿ ಏನಂದ್ರೆ, ಶ್ರೀ ವಿಕಾಸ್ ಇಂಟೆಂಡೆಡ್ ಟು ಹ್ಯಾವ್ ಅ ರಿಟರ್ನ್ ಆಫ್ 500, ठीक है, 5000 per annual for the perpetual entity. In case of discounting ಎಷ್ಟಿದೆ ಇಲ್ಲಿ 20% ಇದೆ. 20% ಇದೆ. ಹಾಗಿದ್ರೆ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿಸ್ ಪರ್ಪೆಚುವಲ್ ಎಂಟಿಟಿ. ಏನಿಲ್ಲಪ್ಪ, ವೆರಿ ಸಿಂಪಲ್ ಇದೆ. ಪ್ರೆಸೆಂಟ್ ವ್ಯಾಲ್ಯೂ is equals to A divided by I. ಈಗ ಎ ಏನ್ರಿ ಸರ್ ಇಲ್ಲಿ 5000 ಅಮೌಂಟ್ ಇದೆ. ರೈಟ್? ಡಿವೈಡ್ ಬೈ ಐ ಏನಾಗುತ್ತೆ ಇಲ್ಲಿ 20% ಡಿಸ್ಕೌಂಟ್ ಆಯ್ತು. ಸೊ 20% ನಾವು ಹೆಂಗ್ ಬರಿತೀವಿ ಅಂದ್ರೆ, ಇದರ ಡಿವೈಡ್ ಬೈ 100 ಮಾಡಿದ್ರೆ 0.20 ಆಗುತ್ತೆ. ಸೊ 0.20 ಡಿವೈಡ್ ಮಾಡ್ತೀವಿ. ಕರೆಕ್ಟ್ ಬಚ್ಚೋ? ಎಸ್ ಆರ್ ನೋ? ಹಾಗಿದ್ದರೆ ಬಚ್ಚೋ ಈಗ 5000 ಇದೆಯಲ್ಲ, ಡಿವೈಡ್ ಬೈ 0.20 ಮಾಡಿದ್ರೆ ದಟ್ ಪರ್ಪೆಚುವಲ್ ಎಷ್ಟಾಗುತ್ತೆ? ಪರ್ಪೆಚುವಲ್ ಎಂಟಿಟಿ ಎಷ್ಟಾಗುತ್ತೆ? 25,000 ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಸೊ ಹಾಗಿದ್ರೆ ಸರ್ ಸಾಲ್ವ್ ಮಾಡಿ ನೀವು. ಜಸ್ಟ್ ಸಾಲ್ವ್ ದಿಸ್ ನಾವು ಬಚ್ಚೋ. ಬೇಗ 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 ಆಗಿ ಸಾಲ್ವ್ ದಿಸ್ ನಾವು. ಫೈಂಡ್ ಮಾಡಿ ಬೇಗ. ಕೇಳ್ರಿ ಏನಂದ್ರೆ, ಮಿಸ್ಟರ್ ಎಕ್ಸ್ ವಿಶಸ್ ಟು ಇನ್ಸ್ಟಿಟ್ಯೂಟ್ ಸ್ಕಾಲರ್ಶಿಪ್ ಕೊಡ್ತದ ನಾವು 10,000 ರೂಪಾಯಿ. ರೈಟ್? ಫಾರ್ ಎನ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಇಯರ್. ಈಗ ಕೊಡ್ತಾರಲ್ಲ ಕಾಲೇಜ್ದಾಗ. ಸೊ ಇಲ್ಲಿ ಏನಾಗುತ್ತೆ ಬಚ್ಚೋ, ಹಿ ವಾಂಟ್ಸ್ ಟು ನೋ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ವಿಚ್ ವುಡ್ ಎಲ್ಡ್ 1000 ಇನ್ ಪರ್ಪೆಚುವಲ್ ಎಂಟಿಟಿ. ಸಿಂಪಲ್ ಇದೆ. 10% ಇಂಟ್ರೆಸ್ಟ್ ದಾಗ ಏನಾಗತ್ತೆ ರೂಪಾಯಿಲಿ, ಈಗ ನೀವು ಬ್ಯಾಂಕ್ ದಲ್ಲಿ ಒಂದು ಫಿಕ್ಸ್ ಅಮೌಂಟ್ ಇಟ್ಬಿಟ್ರೆ ಅದೊಂದು ಫಿಕ್ಸ್ ಅಮೌಂಟ್ ಬಂದೇ ಬರ್ತೈತಿ ಪ್ರತಿ ವರ್ಷ ಇಷ್ಟಂತ. ಸೊ ಅದು ಇಷ್ಟು ಬರಬೇಕಪ್ಪ ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು? ಈಗ ನಾ 10,000 ರೂಪಾಯಿ ಈ ಸ್ಕಾಲರ್ಶಿಪ್ ಐತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ರೂಪಾಯಿ? ಈಗ ರೇಟ್ ಆಫ್ ಇಂಟ್ರೆಸ್ಟ್ ಇರಬಹುದು, ಏನಿರಬಹುದು? ಮೋಸ್ಟ್ ಪ್ರಾಬ್ಲಿ ಅದು 10%, 8% ಇರಬಹುದು. ರೈಟ್? ಇದು ಕಂಟಿನ್ಯೂಸ್ ಇರ್ತೈತಿ. ಸೊ ಅಂತ ಸನ್ನಿವೇಶದಾಗ ಈಗ ಸ್ಕಾಲರ್ಶಿಪ್ ನೀವು 1,000 ರೂಪಾಯಿ ಕೊಡಾಕ್ತಿರಂದ್ರೆ ಬ್ಯಾಂಕ್ ದಲ್ಲಿ ಎಷ್ಟು ಇರಬೇಕು ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಇದೆ ಅಂತ. ಸೊ ಈಗ ಅನ್ಯುವಲ್ ವ್ಯಾಲ್ಯೂ 1,000 ರೂಪಾಯಿ ಇದೆ, ಡಿವೈಡ್ ಬೈ 10% ಅಂದ್ರೆ 0.10 ಆಯ್ತು. ಸೊ ಎಷ್ಟಾಗುತ್ತೆ? 10,000 ಆಗುತ್ತೆ. 10,000 rupees ಆಗಿದ್ರೆ 10% ಇಂಟ್ರೆಸ್ಟ್ ನಿಮಗೆ ಪರ್ಪೆಚುವಲ್ ಎಂಟಿಟಿ ಪ್ರತಿ ವರ್ಷ 1,000 ರೂಪಾಯಿ ಕೊಡ್ಕೊಂತ ಹೋಗ್ತಾರೆ. ಇಫ್ ಇಟ್ ಇಸ್ 10% ಇದ್ರೆ. ಅರ್ಥ ಆಗಿದೆ? ಅರ್ಥ ಆಗಿದೆ ಬಚ್ಚೋ? ಹಾಗಿದ್ರೆ ಸರ್ ಇದು ಎಲ್ಲೆಲ್ಲ ಯೂಸ್ ಆಗುತ್ತೆ ನೋಡಿ, ಒಂದು ಮಾತ್ರ ಕೊಡ್ರಿ. ಈಗ ಸ್ಪೆಷಲಿ ಅಪ್ಲಿಕೇಶನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಂಟಿಟಿ ಬಹಳ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಪ್ರಾಬ್ಲಮ್ ಈ ಚಾಪ್ಟರ್ ಬಗ್ಗೆ ಬಂತು. ಆಫ್ಟರ್ ದಟ್ ವಿ ಹ್ಯಾವ್ ಆಲ್ ದ ಪ್ರೀವಿಯಸ್ ಪೇಪರ್ಸ್ ಇದಾವೆ. ವಿಲ್ ಕವರ್ ದಟ್ ಆಲ್ಸೋ ನಾವು. ಸೊ ನೋಡಿ ಇಲ್ಲಿ ಅಮೌಂಟ್ ನೋಡಿ ಹೆಂಗಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಂಟಿಟಿ. ಈಗ ಟೈಮ್ ವ್ಯಾಲ್ಯೂ ಆಫ್ ಮನಿದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನಿಟಿ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂದ್ರೆ ಸ್ವಲ್ಪ ಕೇಳಲಿ ನೋಡ್ರಿ. ಫಸ್ಟ್ ಏನಪ್ಪಾ ಅಂದ್ರೆ ಲೋನ್ ಅಮೋರ್ಟೈಸೇಷನ್. ಅಂದ್ರೆ ಏನ್ರಿ ಸರ್ ಲೋನ್ ಅಮೋರ್ಟೈಸೇಷನ್? ಈಗ ಒಂದು ಕಂಪನಿ ಐತಿ, ಒಂದು 10 ಲಕ್ಷ ರೂಪಾಯಿ ಲೋನ್ ತಗೊಂಡೈತಿ. 10 ವರ್ಷ ಆದ್ಮ್ಯಾಗೆ 20 ವರ್ಷ ಆದ್ಮ್ಯಾಗೆ ಅದು ತುಂಬಬೇಕು. ಕರೆಕ್ಟ್? ಇವಾಗಿಂತ್ರನ ಈಗ ಉದಾಹರಣೆಗೆ ಈಗ ನೋಡ್ರಿ, ನೀವು 10 ಲಕ್ಷ ರೂಪಾಯಿ ಲೋನ್ ತಗೊಂಡಿರಿ ಅಂದ್ರೆ
ಕರೆಕ್ಟ್. ಇದ್ರ ಮ್ಯಾಗ ಬಡ್ಡಿ ಅಂತೂ ಕಟ್ಟಬೇಕು ನೀವು. ಪ್ಲಸ್ 10 ವರ್ಷ ಆದ್ಮ್ಯಾಗೆ ಇದನ್ನ ನೀವು ತುಂಬಬೇಕಾಗುವಾಗ ಮತ್ತೆ 10 ಲಕ್ಷ ರೂಪಾಯಿ ಲೋನ್ ತೊಗೊಳಕ್ ಹೋಗಬಾರ್ದು. ಪ್ರತಿ ವರ್ಷ ಒಂದಿಷ್ಟು ಅಮೌಂಟ್ ತೆಗೆದಿಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಏನಾಗುತ್ತೆ 10ನೇ ವರ್ಷದಾಗ ಅದು ಲೋನ್ ತೀರ್ಸಾಕ ನಿಮ್ಗೆ ಈಸಿ ಆಗುತ್ತೆ. ಬಿಕಾಸ್ ಸ್ಪೆಷಲಿ ಕಂಪನೀಸ್ ಇದಾವಲ್ಲ, ಅವ್ರು ಇನ್ಸ್ಟಾಲ್ಮೆಂಟ್ ಏನ್ ಪೇ ಮಾಡ್ತಾರಲ್ಲ, ಅದು ಅಗ್ರಿಮೆಂಟ್ ಹಿಂಗಾಗಿರ್ತೈತಿ. ಏನಂತ ಅಗ್ರಿಮೆಂಟ್ ಆಗಿರ್ತೈತ್ರಿ? ವೆರಿ ಸಿಂಪಲ್ ಬಚ್ಚು. ಏನಾಗಂತ ಅಗ್ರಿಮೆಂಟ್ ಆಗಿರ್ತೈತಿ? ವೆರಿ ಸಿಂಪಲ್. ಇಲ್ಲೇ ನಾವು 10 ವರ್ಷದ ಮೇಲೆ 10 ಲಕ್ಷ ಕೊಡ್ತೀವಿ, ಇವಾಗ ನೀವು ಬಡ್ಡಿ ತಗೋಬೇಕು. ಸೊ ಅದಕ್ಕಂತೀವಿ ಅಮೋರ್ಟೈಸೇಷನ್ ಆಫ್ ಲೋನ್. ಅಂದ್ರೆ ಲೋನ್ ರೀಪೇಮೆಂಟ್ ಮಾಡುವಾಗ, at a time of repayment of the loan, we are going to utilize this. ಮತ್ತೆ ಯಾವ್ದ್ರಿ ಸರ್? ಮತ್ತೆ ಈಗ ಎರಡನೇ ನೋಡ್ರಿಪ್ಪ, ಈಗ ಪೀರಿಯಡ್ ನೋಡಿ, ಡಿಟರ್ಮೈನ್ ದ ಪೀರಿಯಡ್ ಆಫ್ ಲೋನ್ ಅಮೋರ್ಟೈಸ್. ಎಷ್ಟು ವರ್ಷದಲ್ಲಿ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ ನಾವು ಎಷ್ಟು ಅಮೌಂಟ್ ಪೇ ಮಾಡ್ತೀವಿ. ಈಗ ನೋಡ್ರಿ, ಒಂದು ಕಾರ್ ತಗೊಳತ್ತೀರಿ ನೀವು, ಒಂದು 15 ಲಕ್ಷ ರೂಪಾಯಿದು ಕಾರ್ ತಗೊಳತ್ತೀರಿ, ರೈಟ್? ಡೌನ್ ಪೇಮೆಂಟ್ ಮಾಡಿರಿ 2,000 ರೂಪಾಯಿ, 2 ಲಕ್ಷ ರೂಪಾಯಿ, 2,000 ರೂಪಾಯಿ ಅಲ್ಲ, 2 ಲಕ್ಷ ರೂಪಾಯಿ, 13,000 ರೂಪಾಯಿ ಲೋನ್ ಮಾಡಿರಿ. ಇದಕ್ಕೆ ಬಡ್ಡಿ ಮತ್ತೆ ಇದು ಹೌಸಿಂಗ್ ಲೋನ್ ಮಾಡ್ತಾರಲ್ಲ, ರೈಟ್? ಸೊ ಈಗ ವೆರಿ ಇಂಪಾರ್ಟೆಂಟ್ ಬಚ್ಚೋ, ಅಪ್ಲಿಕೇಶನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನ್ಇಟಿ ಇಲ್ಲೇ ಡಿಟರ್ಮೈನಿಂಗ್ ದ ಪೀರಿಯಡ್ ಟೈಮ್ ಆಫ್ ಲೋನ್ ಅಮೋರ್ಟೈಸ್ ಪೀರಿಯಡ್. ಎಷ್ಟು ದಿವಸ ಆಗುತ್ತೆ, ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀರಾ, ಎಷ್ಟು ಪ್ರಿನ್ಸಿಪಲ್ ಪೇ ಮಾಡ್ತೀರಾ, ಯಾವ ರೀತಿಯಲ್ಲಿ, ಅದ್ಲೇ ಕೂಡ ಯೂಸ್ ಆಗುತ್ತೆ. ಅರ್ಥ ಆಗಿದೆ ಬಚ್ಚೋ? ಅರ್ಥ ಆಗಿದೆ. ಅದೇ ರೀತಿ ಸ್ವಲ್ಪ ಕೇಳ್ರಿ. ನೆಕ್ಸ್ಟ್ ಪಾರ್ಟ್ ಇಸ್ ದಟ್ ಇಲ್ಲೇ ಪ್ರೀ ಡಿಟರ್ಮೈನ್ ದ ಪೀರಿಯಾಡಿಕ್ ಆರ್ಕ್ ವಿತ್ ದ ವಿಡ್ರಾವಲ್, ಫೈಂಡಿಂಗ್ ಔಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಕ ಎಷ್ಟಾಗುತ್ತೆ? 20% ಕಟ್ಟಿದ್ರು, 30% ಕಟ್ಟಿದ್ರು, ಅವಾಗ ಮತ್ತೆ ಪ್ರೀ ಡಿಟರ್ಮೈನಿಂಗ್ ದ ಪೀರಿಯಾಡಿಕ್ ವಿತ್ ದ ವಿಡ್ರಾವಲ್ಸ್. ಪೀರಿಯಾಡಿಕ್ ವಿಡ್ರಾವಲ್ ಎಷ್ಟಾಗ್ತಾ ಇದೆ? ಈಗ ಹೆಂಗಿರ್ತೈತೆ ನೋಡ್ರಿ, ಒಂದು ಪ್ರಾಫಿಟ್ ಇದೆಪ್ಪ ನಿಮ್ದು, ಒಂದು ಲಾಭ ಆಗಿದೆ. ಈ ಲಾಭಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ? ಬಡ್ಡಿನ ಕಟ್ತೀರಿ, ರೈಟ್? ಬಡ್ಡಿ ಕಟ್ಟಿದ ಮ್ಯಾಗ ಪ್ರಾಫಿಟ್ ಆಯ್ತು. ಈ ಪ್ರಾಫಿಟ್ ದಾಗ ಒಂದಿಷ್ಟು ಅಮೌಂಟ್ ನಾವು ತೆಗೆದಿಟ್ಟಿರ್ತೀವಿ ಸೈಡಿಗೆ. ಅದಕ್ಕೆ ಅಸಲ್ ಅಮೌಂಟ್ ಕಟ್ಟಬೇಕಲ್ಲ, ಅಲ್ಲೇ ಅಸಲ್ ಅಮೌಂಟ್ ಕಟ್ಟಬೇಕಾಗುತ್ತೆ. ಸೊ ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆನ್ ಇಟ್. ಯಾವ ರೀತಿ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು, ಯಾವ ರೀತಿ ಕಂತು ಕಟ್ಟಬೇಕು, ಎಲ್ಲೇ ಯೂಸ್ ಆಗುತ್ತೆ, ಪ್ರತಿಯೊಂದನ್ನ ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ನೌ ಬಚ್ಚೋ. ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಇಟ್. ಕೇಳಲಿ, ಫಸ್ಟ್ ಕ್ವಶನ್ ಇಲ್ಲೇ ನೋಡಪ್ಪ. ಅರ್ಥ ಆಗತ್ತಿಲ್ಲ ಎಲ್ಲರಿಗೆ? ಟೆಲ್ ಮಿ ಬಚ್ಚೋ. ಈಗ ನೋಡ್ರಿ, ಶ್ರೀ ಸೋಮೇಶ್ ಏನ್ ಮಾಡನ್ರಿಪ್ಪ ಇಲ್ಲಿ? ಸೋಮೇಶ್ ಏನ್ ಮಾಡಾನ? 2 ಲಕ್ಷ ರೂಪಾಯಿ ತಗೋಣ ಲೋನ್, ರೈಟ್? ಲೋನ್ ಅಮೌಂಟ್ ಎಷ್ಟು ರೂಪಾಯಿ? 2 ಲ್ಯಾಕ್ ರೂಪಾಯಿ ಇದೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಇಲ್ಲೇ 15% ಇದೆ, 15% ಇಂಟ್ರೆಸ್ಟ್ ರೇಟ್ ಇದೆ. And the loan is to be paid in 5 equal installment at the end of each of next 5 years. ಮುಂದಿನ 5 ವರ್ಷ 5 ಕಂತದ ಕಟ್ಟಾಗ್ತಾವ, 5 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಓಕೆನಾ? ಓಕೆ, ಫೈಂಡ್ ಔಟ್ ಹೌ ಮಚ್ ಇನ್ಸ್ಟಾಲ್ಮೆಂಟ್. ವಾಟ್ ಇಸ್ ಇನ್ಸ್ಟಾಲ್ಮೆಂಟ್ ಮನಿ? ಇಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕು? ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಸ್ ಪರ್ ದಿ ಆನ್ಯುಟಿ ಟೇಬಲ್ ಪ್ರಕಾರ ವ್ಯಾಲ್ಯೂ ಆಫ್ ದಿ ಇಂಟ್ರೆಸ್ಟ್ ಆನ್ಯುಟಿ ಈಸ್ ಎಷ್ಟಾಗ್ತದೆ? 3.3532 ಆಗ್ತದೆ ಫಾರ್ 5 years. ಪರವಾಗಿಲ್ಲ. ಈಗ ವೆರಿ ಸಿಂಪಲ್ ಅಲ್ಲ? ಈಗ ಅನ್ಯುವಲ್ ಇನ್ಸ್ಟಾಲ್ಮೆಂಟ್ ನೋಡ್ರಿ, ನೆನಪಿಟ್ಕೊಡ್ರಿ, ಇದನ್ನ ಕ್ವಶನ್ ಕೇಳಬಹುದು ನೋಡ್ರಿ. annual installment is equal to ಏನಾಗತ್ರಿಪ್ಪ? ಲೋನ್ ಅಮೌಂಟ್ divided by present value of annuity. ಸೊ ಹೇಳ್ರಿ, ಎಷ್ಟಾಗತ್ತೆ? 2 lakh rupees ಇದೆ. annuity value ಎಷ್ಟು ಇರಲಿ ನಮ್ದು? 3.3532. ಅದ ಟೇಬಲ್ ಫಾಲೋ ಮಾಡ್ತೈತಿ, ಅದು ಕ್ಯಾಲ್ಕುಲೇಟ್ ಮಾಡಬಹುದು ಹೆಂಗಂತ. ಬಟ್ ನಿಮಗೆ ಅಷ್ಟು ಆ ಲೆವೆಲ್ ಇಲ್ಲ. ಈಗ 2 lakh ರೂಪಾಯಿ ತಗೊಂಡಾನೆ, ಡಿವೈಡ್ ಬೈ 3.3532 5 years ಅಂದ್ರೆ ಎಷ್ಟಾಗತ್ತೆ? ಅದು 59,644 ಆಗ್ತಾ ಇದೆ, ರೈಟ್? ಒಂದು ನಿಮಿಷ.
ಸಾರಿ ಇದು ಫೋನ್ ಐತ್ ಮನ್ಯಾಗ. ಸೊ ನೆಕ್ಸ್ಟ್ ನೋಡ್ರಪ್ಪ ಈಗ ಕೇಳ್ರಿ. ಈಗ ಶಿವಾ ಲಿಮಿಟೆಡ್ ಬಾರೋ ಮಾಡ್ತಾನೆ. ಎಷ್ಟಪ್ಪ? ಶಿವಾ ಲಿಮಿಟೆಡ್ ಬಾರೋಸ್ ಫ್ರಮ್ ದಿ ಕಮರ್ಷಿಯಲ್ ಬ್ಯಾಂಕ್ 8 ಲಕ್ಷ ತಗೊಂಡು 8 ಲಕ್ಷ ರೂಪಾಯಿ ಲೋನ್ ತಗೊಂಡಾನೆ. ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ 12% ಇದೆ, ರೈಟ್? ಈಗ ಈಗ ಇಲ್ಲೇ ಸ್ವಲ್ಪ ಕೇಳ್ರಿ. ಏನಪ್ಪಾ ಅಂದ್ರೆ ನೀರು ಬೇಕಲ್ಲಪ್ಪ. ಈಗ ಕಂಟಿನ್ಯೂಸ್ ಒಂದು ತಾಸ್, 1.5 ತಾಸ್, 2 ತಾಸ್ ಎಕ್ಸ್ಪ್ಲೇಷನ್ ಆಗುತ್ತೆ. $8 ಲಕ್ಷ ಐತಿ. 8 ಲಕ್ಷ ರೂಪಾಯಿ ಇಲ್ಲಿ ನೋಡ್ರಿ 12% ಆಕ್ಚುಲಿ ನಾವು ಫೈನ್ ಮಾಡಬಹುದು 5 years. ಬಟ್ ಅಲ್ಲಿ ಪ್ರಾಬ್ಲಮ್ ದಲ್ಲಿ ಕೊಟ್ಟಿದಾರಪ್ಪ ಅಂದ್ರೆ ಸ್ವಲ್ಪ ಕೇಳ್ರಿ. ಇಫ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಐಡೆಂಟಿ ವ್ಯಾಲ್ಯೂ 3.605, ಏನ್ ಮಾಡ್ಬೇಕು ಸರ್? ಏನಿಲ್ಲ, 8 lakh rupees ಅಮೌಂಟ್ ಇದೆ, ಡಿವೈಡ್ ಬೈ 3.605. ಸೊ ದಟ್ ಈಸ್ ಎಷ್ಟಾಗುತ್ತೆ? ಅದು ಕಂತ ಎಷ್ಟಾಗುತ್ತೆ ವಿತ್ ಇಂಟ್ರೆಸ್ಟ್? 2,21,914 ಆಗ್ತಾ ಇದೆ. ಹೌದೋ ಇಲ್ಲ? ಹೌದೋ ಇಲ್ಲ? ಅರ್ಥ ಆಗಿದೆಯಾ? ಅಂಡರ್ಸ್ಟುಡ್ ಬಚ್ಚೋ? ರೈಟ್? ಸೊ ಬಚ್ಚೋ ಈಗ ಏನಿಲ್ಲ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ದಟ್ ಈಗ ಪ್ರಾಬ್ಲಮ್ಸ್ ನೋಡೋಣ. ಕ್ವಶನ್ಸ್ ಆಲ್ಮೋಸ್ಟ್ ಈ ಚಾಪ್ಟರ್ ಮುಗೀತೀಗ. ಎದಕ್ಕಂದ್ರೆ ಈಗ ಕಂಪೌಂಡ್ ಇಂಟ್ರೆಸ್ಟ್, ರೈಟ್, ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಎಲ್ಲ ಮುಗಿಸಿನ ಈಗ, ಕರೆಕ್ಟ್? ಈಗ ಇದ್ರ ಮೇಲೆ ಯಾವ ತರದ ಕ್ವಶನ್ಸ್ ಕೇಳ್ತಾರಪ್ಪ? ಲೆಟ್ಸ್ ಡಿಸ್ಕಸ್ ದಿಸ್ ನೌ ಅಂಡ್ ವಿಲ್ ಫಿನಿಶ್ ದಿಸ್ ನೌ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ನಾ ಎಲ್ಲ ರೆಡಿ ಮಾಡಿದ್ದೀನಿ, ಟೆನ್ಷನ್ ಬೇಡ. ಸೊ ಇದನ್ನ ನೋಟ್ಸ್ ನ ಶೇರ್ ಮಾಡ್ತೀನಿ ನಿಮಗೆ. ಐ ವಿಲ್ ಶೇರ್ ಆಲ್ ದೀಸ್ ನೋಡಬಹುದು, ಚಿಂತೆ ಬಿಟ್ಬಿಟ್ರಿ. ಬಟ್ ಪ್ರಾಬ್ಲಮ್ಸ್ ಈಗ ಸಾಲ್ವ್ ಮಾಡ್ತಾನಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಮೊನ್ನೆ ಕಳ್ಸಿದ್ದ ಇದು ರಿಪೀಟ್ ಆಗ್ತಾ ಇದೆ ಈಗ. ಅಂದ್ರೆ ಕ್ವಶನ್ಸ್ ಡಿಫ್ರೆಂಟ್ ಅದಾವೆ ಬಟ್ ಸೊಲ್ಯೂಷನ್ ಈಸ್ ಸೇಮ್ ಇರುತ್ತೆ, ರೈಟ್? ಸೊ ಏನಪ್ಪ ಮೊನ್ನೆ ಫಸ್ಟ್ ಡೇ 1 ಕಳ್ಸಿ ನೋಡ್ರಿ ಏನಂತ ಸ್ವಲ್ಪ ಕೇಳ್ರಿ. ಫೈಂಡ್ ಔಟ್ ದ ಫ್ಯೂಚರ್ ವ್ಯಾಲ್ಯೂ ಕ್ವಶನ್ ಕೇಳ್ತಾನೆ, ರೈಟ್? ಆಫ್ ಸಮ್ ಆಫ್ 2000, ರೈಟ್, ಅಟ್ ಟೈಮ್ ಆಫ್ 12%. ಈಗ ಒಂದ್ ಮಾತು ಹೇಳ್ರಿ, ಇಲ್ಲೇ ಫ್ಯೂಚರ್ ಫಾರ್ಮುಲಾ ಏನ್ರಿ ಸರ್? ಪಿ, ರೈಟ್, ಇಂಟು ಬ್ರಾಕೆಟ್ 1 ಪ್ಲಸ್ ಐ ರೇಸ್ ಟು ಎನ್ ಆಗುತ್ತೆ. ಸೊ ಈಗ ಪಿ ಇಸ್ ಈಕ್ವಲ್ ಟು ಏನ್ ಸರ್? ಇದೆ ಪಿ ಇಸ್ ಈಕ್ವಲ್ ಟು 2000 ಐತಪ್ಪ, ಕರೆಕ್ಟ್? ಐ ಇಸ್ ಈಕ್ವಲ್ ಟು ಸರ್, ಐ ಇಸ್ ಈಕ್ವಲ್ ಟು ನೋಡ್ ಮಗ 12% ಇದೆ. ಈಗ 12% ಅಂದ್ರೆ 0.12 ಆಯ್ತು. ಎನ್ ಅಂತೂ 1 ವರ್ಷ ಇದೆ. ಹಾಗಿದ್ದರೆ ಸೊ ಗೈಸ್ 5 marks ಗೆ ಈ ರೀತಿ ಕ್ವಶನ್ ಕೇಳ್ತಾರೆ, ಸ್ವಲ್ಪ ನೆನಪಿಟ್ಕೊಡ್ರಿ. ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪಿ 2001 ಪ್ಲಸ್ 0.12 ರೇಸ್ ಟು 1. ಸೊ ಹಾಗಿದ್ರೆ ಏನ್ ಸರ್? ಈಗ 2000 ಗೆ ಇಂಟು ಮಾಡ್ರಿ, ಏನಪ್ಪಾ 1.12, ಹೌದಲ್ಲ? 1.12 ಇದು ಇಂಟು ಮಾಡಿಬಿಟ್ರೆ ಏನಾಗುತ್ತೆ? 2000 ಇಂಟು 1.12 ಅಂದ್ರೆ ದಟ್ ಈಸ್ 2240. ಅರ್ಥ ಆಗಿದೆ ಬಚ್ಚೋ? ಹೇಳ್ರಿಪ್ಪ ಬೇಗ. ಅಂಡರ್ಸ್ಟ್ಯೂಡ್? ಮನೆ ಕಲ್ಸಿಲ್ಲ, ಇದನ್ನ ರಿಪಿಟೇಷನ್ ಆಗ್ತಾ ಇದೆ ಅಷ್ಟೇನು, ಕ್ವಶನ್ಸ್ ತಗೋತಾ ಇದ್ದೀನಿ ನಾನು. ಓಕೆನಾ ಬಚ್ಚ? ಕ್ಲಿಯರ್ ಆಗಿರ್ತದ? ದೀಪು, ಅಶ್ವಿನಿ. ಸೊ ನೆಕ್ಸ್ಟ್ ಕ್ವಶನ್ ತಗೊಳ್ರಿ. ಪ್ರಾಬ್ಲಮ್ ನಂಬರ್ 2. ಏನ್ ಸರ್ ಪ್ರಾಬ್ಲಮ್ ನಂಬರ್ 2 ದಲ್ಲಿ ಕೇಳ್ರಿ. ಫೈಂಡ್ ಔಟ್ ದ ಫ್ಯೂಚರ್ ಸಮ್. ಫ್ಯೂಚರ್ ವ್ಯಾಲ್ಯೂ ಬೇಕಂತಿಲ್ಲ, ಸೇಮ್ ಆಫ್ಟರ್ 2 years. ಈಗ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪಿ 1 ಪ್ಲಸ್ ಐ ರೇಸ್ ಟು ಎನ್. ಪಿ ಎಷ್ಟಿರಲಿ? ಪಿ ಇಸ್ ಈಕ್ವಲ್ ಟು 1600. I is equal to 10% ಅಥವಾ 0.1 ಟೈಮ್
n is equal to ಎಷ್ಟು ಪೈಲೆ 2 years ಐತೆ ನೋಡ್ರಿ n is equal to 2 years ಇದೆ ಹಾಗಿದ್ರೆ ಏನ್ ಸರ್ ಈಗ ಏನಿಲ್ಲಪ್ಪ ಫ್ಯೂಚರ್ ವ್ಯಾಲ್ಯೂ is equal to present 1600 1 plus i ಆಗ್ತಾ ಇದೆ 0.10 n ಆಗ್ತಾ ಇದೆ 2 so my dear student 1600 into ಏನಪ್ಪ ಈಗ ಕೇಳ್ರಿ 1.10 raised to 2 so ಬಚ್ಚೋ 1600 into 1.10 ಸ್ವಲ್ಪ ಕೇಳ್ರಿ 1.10 into is equal to ಎಷ್ಟಾಗುತ್ತೆ ಅದು 2 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 1.21 ಆಯ್ತು ಹೌದು ಇಲ್ಲ ಸೊ ಈಗ 1.21 ಗೆ ಏನ್ ಮಾಡ್ಬೇಕು ಸರ್ ಇದಕ್ಕೆ 1600 ಇಂಟು ಮಾಡ್ಬಿಡ್ರಿ ಸೊ ಯು ವಿಲ್ ಗೆಟ್ 1936 ಅರ್ಥ ಆಗಿದೆಯಾ ಬೇಗ 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 ಹೇಳಬೇಕು ಎಸ್ ಸರ್ ಅಂತ ಕಮೆಂಟ್ ಮಾಡಿ ತಗೋ ಬೇಗ ಅಶ್ವಿನಿ ದೀಪಕ್ ಅಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್ ನೋಡ್ರಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕ್ಲಾಸಸ್ ಇರಂಗಿಲ್ಲ ಕಂಪ್ಲೀಟ್ ಸಿಲೆಬಸ್ ಬೇಕಂದ್ರೆ ಹೌದು ಯು ಹ್ಯಾವ್ ಟು ಜಾಯಿನ್ ಅವರ್ ಕ್ಲಾಸಸ್ ಡಿಸ್ಕ್ರಿಪ್ಷನ್ ದಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ ಡೌನ್ಲೋಡ್ ಮಾಡ್ಕೊಡ್ರಿ ಫೀಸ್ ಇಸ್ ಆಲ್ಸೋ ವೆರಿ ಲೆಸ್ ರಾಣಿ ಚೆನ್ನಮ್ಮದವ್ರಿಗೆ ಆಯ್ತು ಆಲ್ ದ ಯೂನಿವರ್ಸಿಟಿ VSKUB ಬೆಂಗಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಆಲ್ ದ ಯೂನಿವರ್ಸಿಟಿ ನಾನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮೆಟಿಕ್ ಕಲ್ಸಾಕತ್ತೇನೆ ಮತ್ತೇನಪ್ಪ ಕಲಿಯೋದು ಏನ್ ತಪ್ಪ ಇದೆ ನಿಮ್ಗೆ ಫೀಸ್ ಆಲ್ಸೋ ಅಫೋರ್ಡೆಬಲ್ ಇದೆ ಜಾಯಿನ್ ಆಗಿ ಕ್ಲಾಸಸ್ಗೆ ಓಕೆನಾ ಮೈ ಡಿಯರ್ ಸ್ಟೂಡೆಂಟ್ ಬೇಗ 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 ಬಿಕಾಸ್ ಇನ್ನು ನಮ್ಮ ಹತ್ರ 1 hour ಕಿಂತ ಜಾಸ್ತಿ ಇದೆ ಗೈಸ್ ಲೆಟ್ಸ್ ಫಿನಿಶ್ ದಿಸ್ ನೌ ಈಗ ನೆಕ್ಸ್ಟ್ ಏನ್ ಸರ್ ಈಗ ಕೇಳ್ರಿ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಡಿಪಾಸಿಟ್ ಇನ್ ದ ಬ್ಯಾಂಕ್ ಈಗ ನೀವು ಬ್ಯಾಂಕ್ ದಲ್ಲಿ 20,000 ರೂಪಾಯಿ ಜಮಾ ಮಾಡಿರಿ ಏನ್ರಿ ಬ್ಯಾಂಕ್ ದಲ್ಲಿ 20,000 ರೂಪಾಯಿ ಏನ್ ಮಾಡಿರಿ ನೀವು ಜಮಾ ಮಾಡಿರಿ ಫಾರ್ 5 years ದೆ n is equal to ಎಷ್ಟು 5 years ಓಕೆನಾ ಓಕೆ ಸೊ ಈಗ ಅವರು ರೇಟ್ ಆಫ್ ಇಂಟ್ರೆಸ್ಟ್ ಆರ್ I is equal to 12% ಕೊಟ್ಟಿದ್ದಾರೆ ಪ್ಲಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಟ್ಬಿಟ್ಟಾರೆ 1.762 ಅಂತ ಈಗ 1.762 ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಈಗ ನೋಡಪ್ಪ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡೋ ಜರುತ್ತಿಲ್ಲ ನೋ ನೀಡ್ ಟು ಕ್ಯಾಲ್ಕುಲೇಟ್ ದಟ್ ಸೊ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫಾರ್ಮುಲಾ ಅಂತೂ ಬರಿಬೇಕಾಗುತ್ತೆ 1 plus i ರೈಟ್ ರೇಸ್ ಟು n ಅಂತ ಬಟ್ ಇಲ್ಲಿ p ಅಂತೂ ಕೊಟ್ಬಿಟ್ಟಿದ್ದಾರೆ 2000 into we have to multiply that 1.762 ಕ್ಯಾಲ್ಕುಲೇಟ್ ಮಾಡ್ಕೊಟ್ಟಿದ್ದಾರಪ್ಪ ಅದನ್ನ ಮತ್ತೇನಿಲ್ಲ ಸೊ 20,000 into 1.762 ಅಂದ್ರೆ ಇದಾಗ್ತಾ ಇದೆ ಬಚ್ಚು 35,240 ಅರ್ಥ ಆಗಿದೆ ಬಚ್ಚು ಮುಂದೋಗೋಣ ಸೊ ಇದು ಸಿಂಗಲ್ ಇದು ಮಲ್ಟಿಪಲ್ ಕಂಪೌಂಡ್ ನೋಡೋಣ ಬೇಗ ಬೇಗ ಹೇಳ್ರಿಪ್ಪ ಎಸ್ ಆರ್ ನೋ ಸೇ ಎಸ್ ಆರ್ ನೋ ಅಶ್ವಿನಿ ದೀಪಕ್ ತಿಳಿತಿಲ್ಲ ಫಾಸ್ಟ್ ಅದೇನಾ ಸ್ಲೋ ಅದೇನ ಹೆಂಗ್ ಹೇಳಿ ಲೆವೆಲ್ಗೂ ಹ್ಯಾಂಡ್ ರೈಸ್ ಮಾಡಪ್ಪ ಸ್ವಲ್ಪ ದೀಪು ಥ್ಯಾಂಕ್ ಯು ದೀಪಕ ಅದಿಯಲ್ಲೋ ಫಸ್ಟ್ ಕ್ಲಾಸ್ ನಿಂದು ದೀಪಕ್ ನಿಂದು ಯಾವ್ದು ಯೂನಿವರ್ಸಿಟಿ ಅದೊಂದು ಕನ್ಫರ್ಮ್ ಮಾಡ್ಬೇಕಲ್ಲಪ್ಪ ದೀಪು ಹೇಳಪ್ಪ ಕಟ್ ಮಾಡಿದ ಇರ್ಲಿ ಸೊ ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ನೌ ಮೆಸೇಜ್ ಕೂಡ ಮಾಡಬಹುದು ನೀವು ಪ್ರಾಬ್ಲಮ್ಸ್ ಆನ್ ಮಲ್ಟಿಪಲ್ ಕಂಪೌಂಡಿಂಗ್ ಅಂತೆ ಅಥವಾ ಸೆಮಿ ಅನ್ಯುವಲಿ ಅಂತ ಸೊ ಇಲ್ಲಿ ನೋಡ್ರಿ ಹೆಂಗಿದೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ನೋಡ್ಕೊಟ್ಟಪ್ಪ ಸಿ ದ ಪ್ರಾಬ್ಲಮ್ ಸೊ ಗೈಸ್ ಇವತ್ತು ಈ ಚಾಪ್ಟರ್ ಮುಗಿಸ್ತಾ ಇದ್ದೀನಿ ನಾನು ಪಕ್ಕಾ ಹೌದಪ್ಪ ಪಕ್ಕಾ ಮಲ್ಟಿಪಲ್ ಕಂಪೌಂಡಿಂಗ್ ಅಂದ್ರೆ ಒಂದ್ ವರ್ಷದಾಗ 2 ಸಲ ಕಂಪೌಂಡ್ ಮಾಡೋದು ಪ್ರೀವಿಯಸ್ ಇಯರ್ ಹೆಂಗಿತ್ತು ಆನ್ಯುವಲ್ ಕಂಪೌಂಡ್ ಇತ್ತು ಈಗ ಏನಾಗುತ್ತಿರೋದು ಮಲ್ಟಿಪಲ್ ಕಂಪೌಂಡ್ ಈಗ ಮಲ್ಟಿಪಲ್ ಕಂಪೌಂಡಿಂಗ್ ಫಾರ್ಮುಲಾ ಅಂತ ಗೊತ್ತಿರ್ಬೇಕಲ್ಲ ನಿಮ್ಗೆ ಎಲ್ಲರಿಗೆ ಗೊತ್ತಿಲ್ಲ ಮಲ್ಟಿಪಲ್ ಕಂಪೌಂಡಿಂಗ್ ಏನ್ ಸರ್ ಅದು ಎಫ್ ವಿ ಇಸ್ ಈಕ್ವಲ್ ಟು ಏನಪ್ಪ ಪಿ ಇಂಟು ಬ್ರಾಕೆಟ್ ಏನು 1 ಪ್ಲಸ್ ಐ ಇದನ್ನ ನಾವು ಮಾಡ್ತೀವಿ ಡಿವೈಡ್ ಬೈ ಎಂ ಇಂಟು ಬ್ರಾಕೆಟ್ ಎಂ ಇಂಟು ಎನ್ ಕಲ್ಸೇನಿ ಬರಂಗಿಲ್ಲ ಹಾಕೋಬೇಡ್ರಿ ಡೂ ಇಟ್ ಫಾಸ್ಟ್ ನಾವು ಏನಪ್ಪಾ ಅಂದ್ರೆ ಪಿ ಇಸ್ ಈಕ್ವಲ್ ಟು ಎಷ್ಟು ಪೈಲೆ ಪಿ ಇಸ್ ಈಕ್ವಲ್ ಟು 4,000 ಇದೆ
I is equal to rate of interest 12% ಅಥವಾ 0.12 m m ನೋಡಿ ಇಲ್ಲಿ ಏನಂದ್ರೆ ಹಾಫ್ ಇಯರ್ಲಿ ಇದೆ. ಹಾಫ್ ಇಯರ್ಲಿ ಅಂದ್ರೆ ಏನಾಗುತ್ತೆ ಇದು ವರ್ಷದಾಗ ಎಷ್ಟು ಕೊಡ್ತಾರ ಅವರು 2 ಆಗುತ್ತೆ ಬಿಕಾಸ್ ಹಾಫ್ ಇಯರ್ಲಿ ಅಂದ್ರೆ ಒಂದ್ ವರ್ಷದಾಗ 2 ಟೈಮ್ಸ್ ಇದೆ. n is equal to ಏನು ಸರ್ ನಂಬರ್ ಆಫ್ ಇಯರ್ 4 ಇದೆ. ಟೈಮ್ ಕೊಡ್ತೀನಿ ಸಾಲ್ವ್ ಮಾಡಿ ಈಗ ಸಾಲ್ವ್ ಮಾಡಿ ಕೊಡ್ರಿ ನನಗೆ. ಟೆಲ್ ಮಿ ಫಾಸ್ಟ್. ಮೊನ್ನೆ ಕಳ್ಸಿನ ಅದನ್ನ ಹಾ ನೋಡ್ರಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೆ ಅಷ್ಟು ಹಗುರ ತಗೋಕ್ ಹೋಗ್ಬೇಡ್ರಿ. ಡೋಂಟ್ ಟೇಕ್ ಇಟ್ ಈಸಿ ಬಿಕಾಸ್ ಇದರಲ್ಲಿ ನೆಕ್ಸ್ಟ್ ಚಾಪ್ಟರ್ ಇದಿಲ್ಲ. ಫಿನಾನ್ಷಿಯಲ್ ಡಿಸಿಷನ್ ಆಯ್ತು, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಆಯ್ತು, ಆಪರೇಟಿಂಗ್ ಲೆವರೇಜ್ ಆಯ್ತು, ತೆಲೆನೂ ಇದೆ, ಇನ್ಕಮ್ ಟ್ಯಾಕ್ಸ್ ಕೂಡ ಅಷ್ಟೇ, GST ಅಷ್ಟೇ. ಸೊ ಏನಪ್ಪಾ ವೇಟ್ ಮಾಡಕ್ ಹೋಗ್ಬೇಡ್ರಿಪ್ಪ, ಕಡಿಮೆ ಫೀಸ್ ಇದೆ, ಜಾಯಿನ್ ಆಗಿ. ಫೈಂಡ್ ಮಾಡಿ ಫಸ್ಟ್ ಆಗ ನೋಡ್ರಿ ನೋಡ್ರು ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಪೀಸ್ ಇದೆ. ಕೇಳಿ ಏನಪ್ಪಾ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಪಿ ಎಷ್ಟಿದೆ 4000 ರೈಟ್ 1 ಪ್ಲಸ್ ಈಗ I is equal to ಏನಪ್ಪಾ ಇಲ್ಲಿ 0.12 ಇದೆ ಡಿವೈಡ್ ಬೈ ಹಾಫ್ ಇಯರ್ಲಿ ಕೊಡ್ತಾರ ಅವರು 2 ಆಗುತ್ತೆ ಇಂಟು ಏನಪ್ಪಾ ಇದು m 2 ಇಂಟು ಹೌ ಮೆನಿ ಇಯರ್ಸ್ 4 ಆಗುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಲೆಟ್ಸ್ ಡೂ ದ ಸಿಂಪ್ಲಿಫೈ ಫಾರ್ ದಿಸ್. ಏನ್ ಸರ್ ಅದು ಕೇಳ್ರಿ 4000 ಇದೆಯಾ? ಹೌದು ಇದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಸರ್ 1 ಪ್ಲಸ್ ಈಗ ಈಗ ವೆರಿ ಸಿಂಪಲ್ ಬಚ್ಚು, ಸ್ವಲ್ಪ ಕೇಳ್ರಿ 0.12 ಐತಿ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ಅದು 0.06 ಆಗ್ತಾ ಇದೆ. ಹೌದಲ್ಲ ಹೌದಲ್ಲ ಈಗ 0.12 ಡಿವೈಡ್ ಬೈ 2 ಮಾಡಿದ್ರೆ 0.6 ಆಯ್ತು. ಸೊ ಈಗ ಇದನ್ನ 4 2 8 ಎಂಟು ಟೈಮ್ ಇಂಟು ಮಾಡಬೇಕು. ಸೊ ಪ್ಲಸ್ 1 ಮಾಡ್ಕೊಡ್ರಿ, ಇದಕ್ಕೆ ಇಂಟು 8 ಟೈಮ್ ಮಾಡ್ರಿ 2 3 4 5 6 7 8. ಸೊ ದಟ್ ಇಸ್ ಇಷ್ಟು ಬಂತು. ಎಷ್ಟು ಬಂತ್ರಿಪ್ಪ ಇಲ್ಲಿ 4000 ಇಂಟು 1.5938. ಸೊ ಇದಕ್ಕೆ ಇಂಟು 4000 ಮಾಡಿದ್ರೆ 4000 ರೈಟ್ ಇಂಟು 1.5938 ಮಾಡಿದ್ರೆ you are going to get 6375.2. ಅರ್ಥ ಆಗೈತೇನ್ರಿಪ್ಪ ಇದು? ಬೇಗ 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 ಹೇಳ್ರಿಪ್ಪ. ಚಲೋ ನೆಕ್ಸ್ಟ್ ಹೋಗೋಣ. ಓಕೆ ಹಿಯರ್ ಇಸ್ ದ ನೆಕ್ಸ್ಟ್ ಕ್ವಶನ್ ಬಚ್ಚು. ಏನೈತ್ರಿಪ್ಪ ಇದು? ವೆರಿ ಸಿಂಪಲ್ ಐತ್ರಿಪ್ಪ. ಏನಂದ್ರೆ ಇಲ್ಲಿ ನೋಡಿ ಫ್ಯೂಚರ್ ವ್ಯಾಲ್ಯೂ ಇಲ್ಲೇ ಪಿ ಕೊಟ್ಟಿದ್ದಾರೆ. ಹೌದಪ್ಪ ಪಿ ಇದೆ. ಎಷ್ಟು 7000 ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ. ಇನ್ವೆಸ್ಟೆಡ್ ಫಾರ್ ಹೌ ಮೆನಿ ಇಯರ್ಸ್ 5 years. n is equal to ಏನಾಯ್ತು 5 years ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ I 15% ಅಥವಾ 0.15. ಕಂಪೌಂಡ್ ಹಾಫ್ ಇಯರ್ಲಿ ಇದೆ. ಹಾಫ್ ಇಯರ್ಲಿ ಅಂದ್ರೆ m is equal to ಹಾಫ್ ಇಯರ್ಲಿ 6/12 ಅಂತ ಮಾಡ್ಕೋಬಹುದು. ಹೌದಲ್ಲ? ಸೊ ಫ್ಯೂಚರ್ ವ್ಯಾಲ್ಯೂ is equal to p 1 plus I raised to m ಆಗುತ್ತೆ ಡಿವೈಡ್ ಬೈ m ಇಂಟು n ಆಯ್ತು. ಸೊ ಸಿಂಪ್ಲಿಫೈ ಮಾಡಿಪ್ಪ ಇಲ್ಲಿ 7000 ಗೆ 1 ಪ್ಲಸ್ I ಎಷ್ಟಿಪ್ಪ ಇಲ್ಲಿ 0.15 ಡಿವೈಡೆಡ್ ಬೈ 2 ಆಗುತ್ತಲ್ಲ ಅದು 2 ಆಗುತ್ತೆ. ಅದು ಹಾಫ್ ಇಯರ್ಲಿ 2 ಆಗುತ್ತೆ. 6/2 ಹಿಂಗಲ್ಲ ಅದು 2 ಆಗುತ್ತೆ ಅದು 2 times. ಸೊ ಬಚ್ಚು 2 ಇಂಟು ಏನೆಷ್ಟಾಗುತ್ತೆ ಇಲ್ಲಿ 5 ಆಗುತ್ತೆ. ಸಿಂಪ್ಲಿಫೈ ಮಾಡ್ರಿ. ಏನಿಲ್ಲಪ್ಪ 7000 ಹೆಂಗೈತಿಲ್ಲ ಹಂಗ ಬರ್ಕೋ ಕರೆಕ್ಟ್. ಇದಕ್ಕೆ ಇಂಟು ಮಾಡಬೇಕು. ಎದರ್ಲಿ 1.5 ಇದೆ ಬಟ್ ಅದಕ್ಕಿಂತ ಮುಂಚೆ 5 ಡಿವೈಡೆಡ್ ಬೈ 2 ಮಾಡಿದ್ರೆ ರೈಟ್ ಡಿವೈಡ್ ಬೈ 2 ಇಲ್ಲಿ ಕೇಳ್ರಿ 1 ಪ್ಲಸ್ 0.075 raised to 5 2s are 10. So 7000 into ಇದಕ್ಕೆ ಪ್ಲಸ್ 1 ಮಾಡ್ಕೊಡ್ರಿ ಇಂಟು 10 ಟೈಮ್ಸ್ ಕೊಡ್ರಿಪ್ಪ ಇಂಟು 10 ಟೈಮ್ಸ್ 2 3 4 5 6 7 8 9 10 ಇದಾಗ್ತಾ ಇದೆ 2.061. ಸೊ ಬಚ್ಚೋ
ಇದಕ್ಕೆ ಇಂಟು ಮಾಡ್ಕೊಡ್ರಿ 7000 ಈಸಿ ಐತಿಪ್ಪ, ಇದು ಬಹಳ ಈಸಿ ಇದೆ, ಬಹಳ ಅಂದ್ರೆ ಬಹಳ ಈಸಿ ಇದೆ. ಹೌದಲ್ರೋ? ಎಸ್ ಆರ್ ನೋ? ಬೇಗ 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 ಹೇಳ್ರಿಪ್ಪ. ಅರ್ಥ ಆಗಿದ್ದೀನಪ್ಪ ದೀಪಕ? ಚಲೋ, ಕಂಪೌಂಡಿಂಗ್ ಕ್ವಾರ್ಟರ್ಲಿ ಅಂದ್ರೆ ಏನಿರಲಿ 4 ಆಗುತ್ತೆ ಮಂತ್. ಅಂದ್ರೆ ಏನ್ರಿ ಸರ್, ಈಗ ಸ್ವಲ್ಪ ಕೇಳ್ರಿ. ಏನಿಲ್ಲ, ಇಲ್ಲೇ ಪಿ ಈಸ್ ಈಕ್ವಲ್ ಟು ಎಷ್ಟಿದೆ, ಅಲ್ಲೇ 6000 ಇದೆ. ಎನ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 5 ಎಷ್ಟು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಎಷ್ಟು ನೋಡ್ರಿ, ಇಂಟ್ರೆಸ್ಟ್ ರೇಟ್ 10% ಇದೆ. ಐ ಈಸ್ ಈಕ್ವಲ್ ಟು 10% ಅಥವಾ 0.10 ಆಗುತ್ತೆ. ಇದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಕ್ವಾರ್ಟರ್ಲಿ ಏನಾಗುತ್ತೆ, ಎಂ ಈಸ್ ಈಕ್ವಲ್ ಟು 4 ಆದ್ರೆ ಫೈಂಡ್ ಮಾಡಿ. ಫೈಂಡ್ ಇಟ್ ಫಾಸ್ಟ್ ಆಗಿ. I'll give 2 minutes time, but you do it fast. ಸ್ವಲ್ಪ ಬೇಗ 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 ಆಗಲಿ, ಬಿಕಾಸ್ ಐ ವಾಂಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಚಾಪ್ಟರ್ ಬಚ್ಚು. ಹಾ, ಬೇಗ ಬೇಗ ಹೇಳ್ತೀರಾ? ನಾಳಿಂದ ನಾನು ಫಿನಾನ್ಸಿಂಗ್ ಡಿಸಿಷನ್ ತಗೋತಿದ್ದೀನಿ. ಚಲೋ, ಏನ್ ಸರ್, ಈಗ ಏನಿಲ್ಲಪ್ಪ, ಅದು ಸೇಮ್ ಇದೆ. ಎಫ್ ವಿ ಈಸ್ ಈಕ್ವಲ್ ಟು ಪಿ 1 ಪ್ಲಸ್ ಐ ಬೈ ಎಂ ಇಂಟು ಏನಾಗುತ್ತೆ. ಸೊ ಹಾಗಿದ್ದರೆ ಏನ್ ಸರ್, ಈಗ ಏನಿಲ್ಲಪ್ಪ, ವೆರಿ ಸಿಂಪಲ್ ಇದೆ. 6000 1 ಪ್ಲಸ್ ಐ ಎಷ್ಟು ನೋಡಲಿ, ಐ ಆಗ್ತಾ ಇದೆ 0.10 ಡಿವೈಡ್ ಬೈ 4 ಇಂಟು ನಂಬರ್ ಆಫ್ ಇಯರ್ಸ್ 5 ಇದೆ. ಓಕೆನಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತಪ್ಪ, ಇದು 6000 ಹೆಂಗೆ ಹಂಗೆ ಬರುತ್ತೆ. ಬಟ್ ಇಲ್ಲಿ ನೋಡು ಏನಾಗುತ್ತೆ, 0.10 ಡಿವೈಡ್ ಬೈ 4 ಮಾಡ ಪ್ಲಸ್ 1 ಮಾಡ್ಕೊ, ಎಷ್ಟಾಗುತ್ತದೆ 1.025 4 5 20 ಆಗುತ್ತೆ. ಈಗ 6000ಗೆ ಇಂಟು 20 ಟೈಮ್ಸ್ ಅಲ್ಲ, 2 3 4 5 6 7 8 9 10 11 12 13 14 15 16 17 18 19 20 ಎಷ್ಟಾಗ್ತಿರೋದು, that will be around 1.6386. ಇದಕ್ಕೆ ಇಂಟು ಮಾಡ್ಕೊಡಿ 6000, so that will be 9831. ಓಕೆನಾ? ನಾ ಕ್ಯಾಲ್ಕುಲೇಟರ್ ಮಾಡೋದು ಲಾಸ್ಟ್ ಕ್ಲಾಸ್ ಹೇಳಿ, ನಮಗೆ ವೆರಿ ಸಿಂಪಲ್ ಇದೆ ಅದು. ಓಕೆನಾ ಬಚ್ಚು? ಮುಂದೆ ಹೋಗೋಣ. ಚಲೋ, ಚಾಪ್ಟರ್ ಮುಗಿಯಕ್ಕೆ ಬಂತಿದ್ದು. ಹಿಂಗೆ ಕೊಡ್ತಾ ಕ್ವಶನ್, ಡೋಂಟ್ ವರಿ ಅಬೌಟ್ ಇಟ್. ಸೊ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ಈಗ ಪಿ ಈಸ್ ಈಕ್ವಲ್ ಟು 9,000 ಇದೆ. ಇನ್ವೆಸ್ಟೆಡ್ ಫಾರ್ 5 years, ಎನ್ ಈಸ್ ಈಕ್ವಲ್ ಟು 5 years ಇದೆ. ರೇಟ್ 12%, ಕಂಪೌಂಡೆಡ್ ಕ್ವಾರ್ಟರ್ಲಿ ಇದೆ. ನೀವು ಮಾಡಿಪ್ಪ ಇದ, ಐ ವಿಲ್ ನಾಟ್ ಡೂ ದಿಸ್ ನೌ. ಸೊ ನೆಕ್ಸ್ಟ್ ಏನ್ ಸರ್, ಈಗ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಇದೆ. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರ ಸರ್, ಪಕ್ಕ ಕೇಳ್ತಾರಪ್ಪ. ಸೊ ಇಲ್ಲಿ ನೋಡ್ರಿ, ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ನೋಡ್ರಿ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಸೊ ಫ್ಯೂಚರ್ ವ್ಯಾಲ್ಯೂ, ಒಂದ್ ನಿಮಿಷ, एक सेकेंड, बुला रहे क्या, फ्यूचर वैल्यू इंटू डिस्काउंटेड फैक्टर. ನೆನಪಿಟ್ಕೊಡ್ರಿಪ್ಪ. ಈಗ ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ. ಈಗ ಫ್ಯೂಚರ್ ವ್ಯಾಲ್ಯೂ ಎಷ್ಟು ರೂಪಾಯಿ, ಮುಂದ ಅದು 40 ಲಕ್ಷ ರೂಪಾಯಿ ಆಗುತ್ತೆ, ಅದು 4 ಲಕ್ಷ ರೂಪಾಯಿ. ಇಂಟು ವಾಟ್ ಈಸ್ ದ ರೇಟ್, ಡಿಸ್ಕೌಂಟೆಡ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಎಷ್ಟಿದೆ, 0.747 ಆಗ್ತಾ ಇದೆ. ಹಾಗಿದ್ದರೆ 4 lakh into 0.747, that is
ಇವಾಗಿಂದು 2,98,800 ರೂಪಾಯಿ ಅದು 5 ವರ್ಷ 7% ಟೈಮ್ ಪ್ರಿಫರೆನ್ಸ್ ಮೇಲೆ ಏನಾಗುತ್ತೆ 2,98,000 ಆಗ್ತಾ ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಸೇ ಎಸ್ 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 ಅಂತ ಲೈಕ್ ಮಾಡ್ರಿ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್. ಮತ್ತೆ ಕಂಪ್ಲೀಟ್ ಸಿಲೆಬಸ್ ಬೇಕಾದ್ರೆ ಗೈಸ್ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್. ನನ್ನ ನಂಬರಿಗೆ ವಾಟ್ಸ್ಆಪ್ ಮಾಡ್ರಿ, ಕಾಲ್ ಮಾಡ್ರಿ 7204310030. ಇದು ಬಹುಶಃ ಇದೊಂದೇ ಕ್ಲಾಸ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ರಿಮೈನಿಂಗ್ ಆಲ್ ದಿ ಚಾಪ್ಟರ್ ಐ ವಿಲ್ ಬಿ ಎಂಗೇಜಿಂಗ್ ಇನ್ ಅಪ್ಲಿಕೇಶನ್. ಅಪ್ಲಿಕೇಶನ್ದಾಗ ಡೌಟ್ಸ್ ಎಲ್ಲ ಕೇಳ್ಬೋದಪ್ಪ ನೀವು, ಅದೇ ಹೇಳ್ತೇನೆ ನಾನು. ಇದರಲ್ಲಿ ಡೌಟ್ಸ್ ಅಂತೂ ಪಕ್ಕಾ ಬಂದೇ ಬರ್ತವೆ, ಏನ್ ಮಾಡ್ತೀರಿ ನೋಡ್ರಿ. ಓಕೆ ಓಕೆನಾ? ಸೊ ಬಚ್ಚು ಲೆಟ್ಸ್ ಸ್ಟಾರ್ಟ್ ನೌ. ಎಲ್ಲಪ್ಪ ರಿಸೀವ್ 12,000 ಆಫ್ಟರ್ 5 years. ಎಲ್ಲಪ್ಪನಗ 12,000 ರೂಪಾಯಿ 5 ವರ್ಷದ ಮೇಲೆ ಸಿಗ್ತಾ ಇದೆ. ಹೀಗೆ 5 ವರ್ಷದ ಮೇಲೆ ಸಿಗ್ತಾ ಇದೆ. His time preference for money 12% per annum. ಏನಪ್ಪಾ ಅಂದ್ರೆ, ಸೊ ಫೈಂಡ್ ಔಟ್ ದ ಯೂಸಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ. PV is equal to, ಇದು ಫಾರ್ಮುಲಾ ಇಟ್ಕೊಂಡ್ಬಿಡ್ರಿ, ಫ್ಯೂಚರ್ ವ್ಯಾಲ್ಯೂ into discounted factor. Discounted factor. ಸೊ ಫ್ಯೂಚರ್ ಎಷ್ಟಿದ್ರಲ್ಲಿ 12,000 ರೂಪಾಯಿ ಸಿಗ್ತಾ ಇದೆ 5 ವರ್ಷದ ಮ್ಯಾಗೆ. 5 ವರ್ಷದ್ದು 0.257, 12,000 into 0.257 ಇದಾಗ್ತಾ ಇದೆ 3,084. ಓಕೆನಾ? ಓಕೆನಾ? ಫೈಂಡ್ ಮಾಡಿದ್ನ ಗೈಸ್, ಮೇಕ್ ಇಟ್ ಫಾಸ್ಟ್. ಬೇಗ 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 ಆಗ್ಲಿ. ಸೊ ಬಚ್ಚು ಸೇಮ್ ಆಯ್ತು ನೋಡ್ರಿ, ಅಂದಾಜೇನು ದೊಡ್ಡ ಮಾತಿಲ್ಲ. ಕರೆಕ್ಟ್ ಸಾಲ್ವ್ ಮಾಡ್ತಿರಲ್ಲ ನೀವು ಅದನ್ನು. ಇದು ನಿಮ್ದು ಹೋಮ್ವರ್ಕ್ ಆಗುತ್ತೆ. ದಿಸ್ ಈಸ್ ಯುವರ್ ಹೋಮ್ವರ್ಕ್. ಇದು ಕೂಡ ಹೋಮ್ವರ್ಕ್ ಆಗುತ್ತೆ. ಬಿಕಾಸ್ ಇಲ್ಲಿ ನೋಡಿ, ಸೋಮನಾಥ್ ಈಸ್ ರಿಸೀವ್ 8,000 ಆಫ್ಟರ್ 5 years ಫ್ರಮ್ ನೌ. ಇಸ್ ಟೈಮ್ ಪ್ರಿಫರೆನ್ಸ್ 12% ಇದೆ, ಅವರು ಕ್ಯಾಲ್ಕುಲೇಟ್ ಮಾಡ್ಕೊಟ್ಟಿದ್ದಾರೆ. ಸೊ ದಿಸ್ ಆಲ್ಸೋ ಯುವರ್ ಹೋಮ್ವರ್ಕ್ ಆಗುತ್ತೆ. ಈಗ ಪ್ರಾಬ್ಲಮ್ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ. ಪ್ರಾಬ್ಲಮ್ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿದಾಗ ಕೂಡ ವೆರಿ ಸಿಂಪಲ್ ಇದೆಪ್ಪ. ಏನಿಲ್ಲ, ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ. ಇದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ, ರೈಟ್? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ ಏನ್ರಿಪ್ಪ, ಈಗ ಈಸ್ ಈಕ್ವಲ್ ಟು ಆನ್ಯುವಲ್ ಇನ್ಸ್ಟಾಲ್ಮೆಂಟ್. ಜಸ್ಟ್ ಏನ ನಾನು ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನಿಟಿ, ರೈಟ್? ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಡಿಸ್ಕೌಂಟ್ ಫ್ಯಾಕ್ಟರ್. ಸೊ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪಹಲೆ 9,000 ಫಾರ್ 4 years. ಆನ್ಯುವಲ್ 9,000 ರೂಪಾಯಿ ಸಿಗ್ತಾ ಇದೆ. 10% ಮೇಲೆ ಎಷ್ಟಾಗುತ್ತೆ 3.170. that is 9,000 into 3.170 ಎಷ್ಟಾಗ್ತಾ ಇದೆ? that is 28,530. ಈಸಿ ಆನ್ಸರ್ ಇದೆ ನಿಮಗೆ? yes or no? ಬೇಗ 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 ಹೇಳ್ರಿಪ್ಪ. ಅಂದ್ರೆ ಚಾಪ್ಟರ್ ಯಾಕೆ ಬಂದಿದ್ದ ಕೇಳ್ದೆ ನಾನು. ಈಗ ಸೇಮ್ ಆಯ್ತು ನೋಡ್ರಿಪ್ಪ, ಇದು ವೆರಿ ಈಸಿ ಇದೆ. ಪ್ಲೀಸ್ ದಯವಿಟ್ಟು ಇದನ್ನ ಸಾಲ್ವ್ ಮಾಡುವಾಗ ಸ್ವಲ್ಪ ಒಂದು ತಲೆ ನೆನಪಿಟ್ಕೋಬೇಕಾಗುತ್ತೆ. ಸಮ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಮಾಡ್ಕೊಬಿಟ್ರಲ್ಲ ಅವರು. ಕ್ಯಾಲ್ಕುಲೇಟ್ ಮಾಡ್ಕೊಟ್ರೆ ಅವರು. ಡಿಟರ್ಮೈನ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ 5 years following series of payment.
10%. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇದೆ. ಅಮೌಂಟ್ ಕೊಟ್ಟಿದ್ದಾರೆ. ಏನ್ ಮಾಡ್ತೇವಿ? ಅದಕ್ಕೆ ಇಂಟು ಮಾಡ್ತೇವಿ, ಹೌದಲ್ಲ? ಲೆಟ್ಸ್ ಸಾಲ್ವ್ ದಿಸ್. ಮನೆ ಕಲ್ಸಿದ್ದ ಸೇಮ್ ಆಯ್ತು ನೋಡಿ. ಈಗ ಅವ್ರಿಗೆ ಏನ್ ಬೇಕಂತೆ? ಅವ್ರಿಗೆ ಬೇಕಂತೆ ಫ್ಯೂಚರ್ ವ್ಯಾಲ್ಯೂ, ರೈಟ್? कैलकुलेशन ऑफ फ्यूचर वैल्यू. बच्चों एंड ऑफ द ईयर ಒಂದಾಯ್ತು, ಅಮೌಂಟ್ ಕಟ್ಟಾಕತ್ತಾರೆ. ಆಮೇಲೆ ನಂಬರ್ ಆಫ್ ಇಯರ್ಸ್, ಆಮೇಲೆ ಕಂಪೌಂಡೆಡ್ ಇಂಟ್ರೆಸ್ಟ್ ಫ್ಯಾಕ್ಟರ್ at 10%, right? Future value. ಫ್ಯೂಚರ್ ವ್ಯಾಲ್ಯೂ ಈಗ ವೆರಿ ಸಿಂಪಲ್ ಇದೆ ಬಚ್ಚೋ. ಈಗ ಫಸ್ಟ್ ಇಯರ್ ಆದ್ಮೇಲೆ ಎಷ್ಟು ಕಟ್ಟಾಗ್ತಾರೆ? ಫಸ್ಟ್ ಇಯರ್ ಆದ್ಮೇಲೆ 4,000 ರೂಪಾಯಿ ಕಟ್ಟಾಗ್ತಾರೆ, ರೈಟ್? ನಂಬರ್ ಆಫ್ ಇಯರ್ ನೋಡಂತ. ಹಾ, ಸೆಕೆಂಡ್ ಇಯರ್ ಆದ್ಮೇಲೆ 3,000 ರೂಪಾಯಿ ಕಟ್ಟಾಕತ್ತಾರೆ. ಥರ್ಡ್ ಇಯರ್ ಆದ್ಮೇಲೆ 2,500. ಫೋರ್ತ್ ಇಯರ್ ಆದ್ಮೇಲೆ 2,000. ಫಿಫ್ತ್ ಇಯರ್ ಆದ್ಮೇಲೆ 1,500. ಈಗ ಒಂದ್ ಮಾತು ಹೇಳಿ, ವೆರಿ ಸಿಂಪಲ್. ಎಂಡ್ ಆಫ್ ದಿ ಇಯರ್ ಅಲ್ಲ, ಸೊ ಏನಾಗತ್ತೆ ನೋಡ್ರಿ, ಇದು ಇದಾಗ್ತಾ ಇದೆ. ಮೊದಲನೇ ವರ್ಷ ಹೋಯ್ತು, 2, 3, 4, 1, 2, 3, 4 ಏನಾಗ್ತಿಲ್ಲ, 4 ಇಯರ್ಸ್ ಆಗುತ್ತೆ. ಇದು ಬಿಡ್ರಿ, 1, 2, 3 ಎಂಡ್ ಆಫ್ ದಿ ಇಯರ್ ಅಲ್ಲ, ಎಂಡ್ ಆಫ್ ದಿ ಇಯರ್. ಬಿಗಿನಿಂಗ್ ಆಫ್ ದಿ ಇಯರ್ ತಗೋತೀವಿ ನಾವು. 3, 2, 1, 0 ಆಗುತ್ತೆ. ठीक है? ಸೊ ಹಾಗಿದ್ರೆ ಸರ್ ಏನ್ ಮಾಡ್ಬೇಕು? ಈಗ ಎಂಡ್ ಆಫ್ ದಿ, ನೆನಪಿಟ್ಕೊಡ್ರಿ, ಎಂಡ್ ಆಫ್ ದಿ ಇಯರ್ ಇದ್ದಾಗ ಏನ್ ಮಾಡ್ಬೇಕು ಸರ್? ಏನಿಲ್ಲ, ಫಸ್ಟ್ ಇದು ತಗೊಳ್ರಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಕಳಿಸಿದ್ದೀನಿ ನಿಮಗೆ 1.464, 1.331, 1.210, 1.100 ಇದಾಗುತ್ತೆ 1. ಸೊ ಏನ್ ಮಾಡ್ಬೇಕು ಸರ್? ಈಗ ಇದು 4,000 ಇಂಟು ಮಾಡ್ಕೊಡ್ರಿ ನೋಡಿ. 4,000 into 1.464 ಎಷ್ಟಾಗುತ್ತೆ? ಯಾ, ನೆಕ್ಸ್ಟ್ 3,000 into 1.331, 2,500 into 1.210, ಆಮೇಲೆ 2,000 into 1.100, 1,500 into 1. ಅಷ್ಟು ಬರುತ್ತೆ. ಸೊ ಹಾಗಿದ್ರೆ ಟೋಟಲ್ ಮಾಡ್ಕೊಡ್ರಿ. 5856 plus 3993, 3,025 ಆಯ್ತಲ್ಲ, ಇದು 2,500 ಆಯ್ತು. ಪ್ಲಸ್ 2200, 1,500, 16,574. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಟೆಲ್ ಮಿ ಫಾಸ್ಟ್. ಅಶ್ವಿನಿ, ದೀಪಕ್, ಅರ್ಥ ಆಗಿದ್ದು ಹೇಳಪ್ಪ. ನೋ ಡೌಟ್. ಹಾಗಿದ್ರೆ ಸರ್ ಮುಂದೇನೆಲ್ಲ ಕತೆ ಮುಗಿದು ಹೋಗಿದೆ ಇದರದು. ಯಾಕಂದ್ರೆ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ನಂತರ, ಬಿಕಾಸ್ ಈ ಪ್ರಾಬ್ಲಮ್ಸ್ ನಿಮ್ದು ಪ್ರೀವಿಯಸ್ ಸ್ಪಷ್ಟ ತಗೋಬೇಕಾಗುತ್ತೆ. ಬಟ್ ಹಾ, ಈ ಪ್ರಾಬ್ಲಮ್ಸ್ ಇದೆಲ್ಲ ನೀವು ಮಾಡಬೇಕಾಗುತ್ತೆ.
you have to do this. ಸೇಮ್ ಇದೆ ಅಷ್ಟೇ. ಏನು ಮಾಡ್ಬೇಕು ನಾವು ಇಲ್ಲಿ ಸೇಮ್ ಇದೆ, ಅದು ಸೇಮ್ ಇದೆ. ಸೊ ಏನ್ ಮಾಡ್ತೀವಿ ಇಲ್ಲಿ 3 ಆಗುತ್ತೆ, 2 ಆಗುತ್ತೆ, 1 ಆಗುತ್ತೆ, 0 ಆಗುತ್ತೆ. ರೈಟ್. ಸೊ ಹಾಗಿದ್ರೆ ಬಚ್ಚು ಏನ್ ಮಾಡ್ಬೇಕು ಸರ್, ಏನಿಲ್ಲಪ್ಪ ಈ ಕೇಳ್ರಿ, ಇದರಿಂದ ಈ 10,000 ಇದೆಯಲ್ಲ, 10,000 ಇದ್ರ ಇಂಟು ಮಾಡ್ಕೊಡ್ರಿ. 6,000 to this you have to multiply. 4,000 ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಡ್ರಿ. 2,000 ಮಲ್ಟಿಪ್ಲೈ ಟು ದಿಸ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು. ರೆಫರೆನ್ಸಿಂಗ್ ಆನ್ಸರ್ ಕೊಟ್ಟಿರ್ತೀನಿ ನಾನು, ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಓಕೆನಾ? ಇದು ಕೂಡ ಸೇಮ್ ಐತೆ ನೋಡ್ರಿ, ಇದು ಕೂಡ ಸೇಮ್ ಇದೆ. ಏನ್ ನೋಡ್ಬೇಕು ಸರ್, ನೋಡ್ರಿ ಎಂಡ್ ಆಫ್ ದಿ 4 ಇಯರ್ ಇದೆ ಅಂದ್ರೆ ಏನಾಗುತ್ತೆ, 5 ಇದೆ, 4 5 ಸರಿ 4 3 2 1 and 0. So 4,000 ಇದೆಯಲ್ಲ, 4,000 multiply by this, because 4 ಕ್ವಶನ್ ಬರ್ತಲ್ಲ ಹೌದಲ್ಲ. 6,000 ಇದೆ, so multiply by this. 7,000 multiply by this one. 8,000 ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಡ್ರಿ. 9,000 ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಡ್ರಿ. ಮಾಡ್ತಿರಲ್ಲ ನೀವು? ವಿಲ್ ಯು ಡೂ ಇಟ್ ಬಚ್ಚೋ? ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಸ್ವಲ್ಪ ಬೇಗ ಬೇಗ ಹೇಳಿದ್ರೆ ಬೆಸ್ಟ್ ಆಗುತ್ತೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಚಾಪ್ಟರ್ ಮುಗಿದು ಹೋಗಿದೆ. ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಐ ವಿಲ್ ಟೇಕ್ ಅ ನ್ಯೂ ಚಾಪ್ಟರ್, ದಟ್ ಈಸ್ ಫೈನಾನ್ಷಿಯಲ್ ಡಿಸಿಷನ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದನ್ನ PDF ಶೇರ್ ಮಾಡ್ತೇನೆ, ದಯವಿಟ್ಟು ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿ ಕಳಿಸ್ರಿ. ಡೌಟ್ ಇದ್ರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ದಟ್. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಎಲ್ಲ ಸಾಲ್ವ್ ಮಾಡ್ತೇನೆ, ಚಿಂತೆ ಬಿಡ್ಬೇಡಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆನಾ? ಚಲೋ ಗೈಸ್, ಬಾಯ್. ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಡೌಟ್ ಇದ್ರೆ ಕೇಳ್ರಿ, ಹ್ಯಾಂಡ್ ರೈಸ್ ಮಾಡಿಪ್ಪ. ಡೌಟ್ ಏನಿದೆಯಾ? ಹಾ, ಯಾರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ರಿ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲಸ್ ನೋಡಪ್ಪ, ಕಂಪ್ಲೀಟ್ ಸಿಲೆಬಸ್ ಬೇಕು, ರಿವೈಸ್ ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್. ಡಿಸ್ಕ್ರಿಪ್ಷನ್ ಆಗಿ ಲಿಂಕ್ ಐತೆ. ರೈಟ್. ಫಿನಾನ್ಷಿಯಲ್ ಡಿಸಿಷನ್ ಆಯ್ತು, ಕ್ಯಾಪಿಟಲ್ ಸ್ಟ್ರಕ್ಚರ್ ಆಯ್ತು, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಆಯ್ತು, ಆಪರೇಟಿಂಗ್ ಲಿವರೇಜ್ ಆಯ್ತು, ಎಲ್ಲವನ್ನು ಸಿಸ್ಟಮೆಟಿಕ್ ಆಗಿ ಕಳ್ಸ್ಕೊಡ್ತೀನಿ. ಹಾ, ಅಡ್ವಾಂಟೇಜ್ ಏನಂದ್ರೆ ಈ ಮನೆಯಲ್ಲಿ ಕುಂತು ರಾತ್ರಿ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಒಂದ್ ಟಾರ್ಗೆಟ್ ಇರ್ತೈತಿ. ಇವತ್ತು ಈ ಚಾಪ್ಟರ್ ಇಷ್ಟು ಮುಗಿಸ್ಬೇಕಪ್ಪ, ಹೌದಪ್ಪ ತಗೋತೀವಿ. 2 hours ಆಯ್ತು, 3 hours ಆಯ್ತು. ಮತ್ತೆ ನಾ ಕಲ್ಸುದು ನೀನ್ ನೆನಪು ಹಾರ್ ತೋರಿಸ್ರಿ, ಹೇಳಿದ್ ನಾನು ಕಲಿಸ್ತೇನಲ್ಲ. ಬಿಕಾಸ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಮ್ ಕ್ಲಾಸ್ ದಲ್ಲಿ ವರೈಟಿ ಆಫ್ ಪ್ರಾಬ್ಲಮ್ ಹಾರ್ ತಗೋತೀವಿ. ಹಾ ಅಶ್ವಿನಿ, ನಿನ್ನೆ ಇವತ್ತು ಇನ್ಕಮ್ ಟ್ಯಾಕ್ಸ್ ರೆಡಿ ಮಾಡಿದ್ದೀನಿ, ಇವತ್ತು ಕಳಿಸ್ತೇನೆ ತಗೋದು, ಆಮೇಲೆ ಕಳಿಸ್ಕೊಡ್ತೀನಿ. ಬಿಕಾಸ್ ಎಲ್ಲ ರೆಡಿ ಆಗಿದ್ದಾವೆ ಈಗ. ಅದು ನಮ್ದು ಇಂಟ್ರಾಕ್ಟಿವ್ ಪನ್ನದಲ್ಲಿ ಸೇವ್ ಆಗಿದ್ದಾವೆ. ಅದು ನಿನ್ನ ಸಲುವಾಗಿ 1.5 ತಾಸು ತಗೊಂಡಿದ್ದಾನೆ. ಸೊ ಟು ಸೇವ್ ಇಟ್ ಇನ್ PDF ಫಾರ್ಮ್ಯಾಟ್ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಗೈಸ್, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಬಚ್ಚ. ಚಲೋ ಬಚ್ಚೋ, ಗುಡ್ ನೈಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಡೌಟ್ ಇರಲ್ಲ ದೀಪು? ಅರ್ಥ ತಲುಪ ನಿಮಗೆ? ಬೇಗ ಬೇಗ ಹೇಳು. ನೋ ಡೌಟ್. ನಾಳೆ ಎಕ್ಸಾಕ್ಟ್ 9:45 ಕ್ಲಾಸ್ ಇರುತ್ತೆ, ಬರ್ರಿ. ಬಾಯ್.